ಎಲ್ರಿಗೂ ನಮಸ್ಕಾರ. ಮಂಗಳೂರು ಸಾಹಿತ್ಯ ಹಬ್ಬದ 8ನೇ ಆವೃತ್ತಿಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿರೋದು ಅರ್ಜುನ್ ಅವ್ರಿಗೂ ನನಗೂ ಬಹಳ ಧನ್ಯತೆಯ ಭಾವವನ್ನು ತಂದಿದೆ. ಭೈರಪ್ಪನವ್ರನ್ನ ಕುರಿತು ಮಾತನಾಡೋದು ಎಲ್ಲಿ ಯಾವ ಸಂದರ್ಭದಲ್ಲಿಯೂ ಸಂತೋಷದ ವಿಷಯ. ಇಲ್ಲಿ ಅರ್ಜುನ್ ಭಾರದ್ವಾಜ್ ಅವರು ಉಪಸ್ಥಿತರಿದ್ದಾರೆ. ಇವರು ಸಾಹಿತ್ಯ, ಭಾರತೀಯ ವಿದ್ಯೆಗಳು, ಕಲೆ ಇವುಗಳಲ್ಲೆಲ್ಲ ಪರಿಣತಿ ಹೊಂದಿದಿರುವಂತಹ ವಿದ್ವಾಂಸರು. ಇವರಿಗೆ ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಮುಂತಾದ ಭಾಷೆಗಳಲ್ಲದೆ ಜರ್ಮನ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಗ್ರೀಕ್ ಭಾಷೆಯ ಒಳ್ಳೆಯ ಪರಿಚಯವೂ ಇದೆ. ವಿಶೇಷವಾಗಿ ಭಾರತ ಮತ್ತು ಗ್ರೀಕ್ ಕಾವ್ಯಗಳ ಒಂದು ತೌಲನಿಕವಾದ ಸಾಂಸ್ಕೃತಿಕ ಅಧ್ಯಯನವನ್ನು ಅವರು ನಡೆಸಿ ದೇಶ ವಿದೇಶಗಳಲ್ಲಿ ಅದರ ಪಾಠ ಪ್ರವಚನಗಳಲ್ಲಿಯೂ ತೊಡಗಿಕೊಂಡಿದ್ದಾರೆ. ಪ್ರೇಕ್ಷಾ ಎಂಬ ಅಂತರ್ಜಾಲ ಪತ್ರಿಕೆಯ ಸಹ ಸಂಪಾದಕರು ಕೂಡ ಹೌದು. ಅವ್ರ ಜೊತೆ ಈ ಸಂವಾದದಲ್ಲಿ ಗ್ರಹಿಸ್ತಾ ಇರೋದು ನನಗೆ ಸಂತೋಷ ತಂದಿದೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದೆರಡು ಪ್ರಾರಂಭಿಕ ಮಾತುಗಳೊಂದಿಗೆ ಈ ಸಂವಾದವನ್ನು ಪ್ರಾರಂಭಿಸಬಹುದು ಅಂತ ಅಂದ್ಕೊಳ್ತೇನೆ. ಭೈರಪ್ಪನವರ ಸಾಹಿತ್ಯದಲ್ಲಿ ಹಿರಿದಾದ ವಿಷಯ ಕೊಟ್ಟಿದ್ದಾರೆ. ಸಮಯ ಅಲ್ಪ ಇದೆ. ಯಾವ ಮಟ್ಟಕ್ಕೆ ವಿಷಯಕ್ಕೆ ನ್ಯಾಯ ಸಲ್ಲಿಸಬಹುದು ನೋಡೋಣಂತೆ. ಸಾಹಿತ್ಯ, ಕಲೆ, ಅಧ್ಯಾತ್ಮ, ಭಾರತೀಯತೆ ಇದೆಲ್ಲದಕ್ಕೂ ಸಂಬಂಧಿಸಿದಂತಹ ಮೌಲ್ಯಗಳು ಭೈರಪ್ಪನವರ ಕೃತಿಗಳಲ್ಲಿ, ವಿಶೇಷವಾಗಿ ಕಾದಂಬರಿಗಳಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಒಂದು ವಿಚಾರ. ಅಧ್ಯಾತ್ಮ ಮತ್ತು ಸಾಹಿತ್ಯವನ್ನ ನಾವು ಪ್ರಾತಿನಿಧಿಕವಾಗಿ ಗ್ರಹಿಸಿದರೆ ಅದರ ಕೇಂದ್ರ ಏನು ಅಂತ ಸ್ವಲ್ಪ ವಿಚಾರ ಮಾಡೋದಾದರೆ, ಎರಡೂ ಕೂಡ ಸಮನ್ವಯ ಪ್ರಧಾನವಾದ ವಿದ್ಯೆಗಳು. ಸಾಹಿತ್ಯವಾಗಲಿ ಅಧ್ಯಾತ್ಮವಾಗಲಿ ಯಾವ ವಿಚಾರವನ್ನು ಪ್ರತ್ಯೇಕವಾಗಿ ಇದು ಹೀಗೆ ಅಂತ ಕಾಣಿಸೋದಿಲ್ಲ. ಈಗ ನಾವು ಒಂದು ರೂಮ್ನಲ್ಲಿ ಹೀಗೆ ಕುಳಿತಿದ್ರೆ ಒಬ್ಬೊಬ್ಬರು ನಾವು ನಮ್ಮ ಹೆಸರು, ನಮ್ಮ ಹಿನ್ನೆಲೆ ಇವುಗಳನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಬಂದಿರ್ತೀವಿ. ಆದರೆ ಎಲ್ಲ ನದಿಗಳು ಸಾಗರಕ್ಕೆ ಹೋಗಿ ಸೇರಿದಾಗ ಇದು ಗಂಗೆ, ಇದು ಯಮುನೆ, ಇದು ಕಪಿಲೆ ಅಂತ ನಾವು ಭೇದ ಮಾಡೋದಕ್ಕೆ ಆಗದೀರ ಅದೆಲ್ಲವೂ ಒಂದೇ ಏಕಘನವಾದ ಆಕೃತಿಯನ್ನ ಪಡೆದುಕೊಳ್ಳುತ್ತೆ ಅಂತ ಉಪನಿಷತ್ತುಗಳು ತಿಳಿಸುತ್ತವೆ. ಆ ರೀತಿಯಾದದ್ದು ಸಾಹಿತ್ಯ ಮತ್ತು ಅಧ್ಯಾತ್ಮ ಎರಡರ ಸ್ವರೂಪವೂ ಹೌದು. ಇನ್ನೊಂದು ದೃಷ್ಟಾಂತದ ಮೂಲಕ ತಿಳಿಸೋದಾದ್ರೆ, ಯಾವುದೋ ಒಂದು ಹಾರವನ್ನ, ಮುತ್ತಿನ ಹಾರ ಅಂತ ಅಂದ್ಕೊಳ್ಳಿ, ಅದನ್ನು ನೋಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಮುತ್ತುಗಳು ಕಾಣಿಸುತ್ತೆ, ಎಷ್ಟು ನುಣುಪಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಆದ್ರೆ ಆ ಮುತ್ತುಗಳನ್ನ ಏಕಸೂತ್ರವಾಗಿ ಕಟ್ಟಿಕೊಟ್ಟಿರುವಂತಹ ಒಂದು ನೂಲು ಅದೂ ಕಾಣಬೇಕು. ಆ ಥರದ್ದು ಮಾಡುವಂಥದ್ದು ಈ ಸಾಹಿತ್ಯ ಅಧ್ಯಾತ್ಮಗಳ ಒಂದು ಗುರಿ ಅಂತ ನಮಗೆ ಗೊತ್ತಾಗುತ್ತೆ. ಭೈರಪ್ಪನವರು ಪ್ರಾರಂಭದಲ್ಲಿ ಅವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ರು. ನಮಗೆ ಗೊತ್ತಿದೆ ಸಾವು ಅಂದರೆ ಏನು, ಬದುಕಿಗೂ ಸಾವಿಗೂ ಇರುವಂತಹ ಅವಿನಾಭಾವ ಸಂಬಂಧ ಏನು, ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ಕಾದಂಬರಿಗಳನ್ನು ರಚಿಸುವುದಕ್ಕೆ ತೊಡಗಿದರು ಅಂತ. ಅದನ್ನು ಅವರು ಸಂಶೋಧನೆ ಮೂಲಕ ಮಾಡೋದಕ್ಕೆ ತೃಪ್ತಿಗಾಣದೆ ಕಾದಂಬರಿಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಇದರ ಜೊತೆಗೆ ಒಂದು ಸಾಹಿತ್ಯದ ಬಗ್ಗೆ ಒಂದೆರಡು ಮಾತಾಡಿ ಅರ್ಜುನ್ ಅವರು ಕಲೆಯನ್ನ ಕುರಿತು ಹೇಳ್ತಾರೆ. ಅವರು ಭಾಷೆ ಮತ್ತು ಸಾಹಿತ್ಯದಲ್ಲಿ ಬಳಸಿಕೊಳ್ಳುವಂತಹ ಕಥನ ತಂತ್ರಗಳು, ನ್ಯಾರೇಟಿವ್ ಟೆಕ್ನಿಕ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಇದಕ್ಕೆ ಅವರು ಹೆಚ್ಚಿನ ಬೆಲೆ ಕೊಟ್ಟವರಲ್ಲ ಭೈರಪ್ಪನವರು. ತಮ್ಮದೇ ಅನೇಕ ನಾನ್ ಫಿಕ್ಷನ್ ವರ್ಕ್ಸ್, ವಿಚಾರ ಸಾಹಿತ್ಯದಲ್ಲಿ ಅವ್ರು ಹೇಳ್ತಾರೆ, ನಾನು ಭಾಷೆಯನ್ನ ಪ್ರತ್ಯೇಕವಾಗಿ ಆಡಂಬರವಾಗಿ ಬಳಸೋದಕ್ಕೆ ಹೋಗೋದಿಲ್ಲ ಅಂತ. ಆದರೂ ಕೂಡ ಅಷ್ಟು ಸಮರ್ಥನಾದ ಲೇಖಕ ಭಾಷೆಯ ಎಲ್ಲ ಆಯಾಮಗಳನ್ನು ತಿಳ್ಕೊಂಡು ಬರೆದಾಗ ಅವರು ವ್ಯಕ್ತಿತ್ವಕ್ಕೂ ಭಾಷೆಗೂ ಎಷ್ಟು ಒಳ್ಳೆ ಒಂದು ಸಂಬಂಧ ಕಾಣುತ್ತೆ ಅಂತ ಹೇಳಿದ್ರೆ, ಭೈರಪ್ಪನವ್ರನ್ನ ನಾವೆಷ್ಟೋ ಜನ ನೋಡಿರ್ತೀವಿ. ಅವರು ಹೇಗೆ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಾರೋ ಅಥವಾ ವೈಯಕ್ತಿಕ ಜೀವನದಲ್ಲಿ ಅವ್ರು ಹೇಗೆ ನಡ್ಕೊಂಡ್ರೋ ಅಷ್ಟೇ ಗಟ್ಟಿಯಾದ ಭಾಷೆ ಅವ್ರದ್ದು, ಅಷ್ಟೇ ಸ್ಪಷ್ಟವಾದ ಭಾಷೆ ಅವ್ರದ್ದು ಮತ್ತು ಅಷ್ಟು ಆಳವಾದ ಭಾಷೆ ಅವ್ರದ್ದು. ಕಾದಂಬರಿ ಆಗಿರಬಹುದು, ವಿಚಾರ ಸಾಹಿತ್ಯ ಆಗಿರ್ಬೋದು. ಒಂದು ಮಾತನ್ನ ಜೋಡಿಸ್ಬೇಕು, ಭೈರಪ್ಪನವ್ರ ಕಾದಂಬರಿಗಳನ್ನು ಎಲ್ಲರೂ ಓದ್ತೀವಿ, ಅವ್ರು ವಿಚಾರ ಸಾಹಿತ್ಯನೂ ಅಭ್ಯಾಸ ಮಾಡಿದ್ರೆ ನಮ್ಗೆ ಎಷ್ಟೋ ಬೆಳಕು ಕಾಣುತ್ತೆ ಆ ವಿಚಾರಗಳಲ್ಲಿ. ಎಲ್ಲ ಕಡೆಯೂ ಅವರು ಇದೇ ನಿರಾಡಂಬರವಾದ ಭಾಷೆಯನ್ನು ಬಳಸ್ತಾರೆ. ಆದರೆ ಕಾದಂಬರಿಗಳ ಪರಿವೇಶಕ್ಕೆ ನಾವು ಗಮನಿಸೋದಾದರೆ ಅದರಲ್ಲಿ ಆ ಪಾತ್ರಗಳಿಗೆ ತಕ್ಕಂಥ ಭಾಷೆ ಮತ್ತು ಆ ಒಂದು ಸನ್ನಿವೇಶಕ್ಕೆ, ಆ ಕೃತಿಗೆ ತಕ್ಕಂತೆ ಭಾಷೆಯನ್ನು ಬಳಸ್ತಾರೆ. ಇದು ಬಹಳ ವಿಶೇಷ. ಸಹಜ ಆದರೂ ಕೂಡ ಅವರು ಒಂದು ವಿಶೇಷದ ರೀತಿಯಲ್ಲಿ ಬಳಸ್ತಾರೆ. ಉದಾಹರಣೆಗೆ ಒಂದೆರಡು ಗಮನಿಸೋದಾದ್ರೆ, ಈ ತಂತು ಕಾದಂಬರಿಯಲ್ಲಿ ಕಾಂತಿ ಬಂದಾಗ ಅದೇ ಕನ್ನಡ ಭಾಷೆಯನ್ನೇ, ಭೈರಪ್ಪನವರಿಗೆ ಸಹಜವಾದ ತೆಂಗಿನ ಸೀಮೆಯ ಒಂದು ಭಾಷೆಯನ್ನೇ ಬಳಸ್ತಾ ಇದ್ರು, ನಮಗದು ಯಾವುದೋ ಒಂದು ಹಿಂದಿ ರೀತಿಯಲ್ಲಿ ಕೇಳಿಸುತ್ತೆ. ಒಂದು ಹಿಂದಿ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಭಾಷೆಯನ್ನ ಬಳಸ್ತಿರ್ಬೇಕಾದ್ರೆ ಅದರ ಭಾವದ ಒಂದು ಪಲಕು
ಪಾತ್ರಗಳ ಹಿನ್ನೆಲೆಯಲ್ಲಿ, ಸನ್ನಿವೇಶದ ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸಿಗೆ ಬರುತ್ತಲ್ಲ, ಇದು ಬಹಳ ಒಂದು ಅಮೂರ್ತವಾದ ಸಾಧನೆ ಅಂತ ನಾವು ಗ್ರಹಿಸಬಹುದು. ಭಾಷೆಯ ಬಗ್ಗೆ ಸುಮ್ಮನೆ ಮೇಲ್ಮೇಲಿನ ಸಂಶೋಧನೆ ಮಾಡಿದ್ರೆ ಗೊತ್ತಾಗೋದಿಲ್ಲ, ಅದರ ಜೀವನಾಡಿಯನ್ನು ಹಿಡಿದ್ರೆ ಗೊತ್ತಾಗುತ್ತೆ ಅಂತ. ಇನ್ನು ಕಲೆಗೆ ಸಂಬಂಧಿಸಿದಂತೆ ಅವರು ಭಾಷೆಯನ್ನು ಹೇಗೆ ಬಳಸ್ತಾರೆ ಅನ್ನೋದನ್ನ ಮಂದ್ರದಲ್ಲಾಗಲಿ, ಜಲಪಾತದಲ್ಲಾಗಲಿ, ತಂತುವಿನಲ್ಲಿಯೇ ಆಗಲಿ ನಾವು ಗಮನಿಸ್ತೇವೆ. ಅದರಲ್ಲಿ ಅವರ ಭಾಷೆ ಒಂದು ಕಾವ್ಯದ ಸ್ಪರ್ಶವನ್ನ ಪಡ್ಕೊಳ್ಳುತ್ತೆ ಅಂತೆಲ್ಲ. ಇನ್ನ ಅವರು ಈ ಕಥನ ತಂತ್ರನ ಹೆಚ್ಚಾಗಿ ನಾನು ಬಳಸೋಲ್ಲ ಅಂತ ಅಂದ್ರೂ ಕೂಡ ಅವ್ರು ಬರಿತಾ ಹೋದ ಹಾಗೇನೆ ಎಷ್ಟೋ ವಿಚಾರಗಳು ತೆರ್ಕೊಳ್ಳುತ್ತೆ. ನಮಗೆ ಆವರಣದಲ್ಲಿ ನಿನ್ನೆ ಸಂದೀಪ್ ಅವರು ಕೂಡ ನೆನಪಿಸ್ಕೊಂಡ್ರು, ನಾವೆಲ್ ವಿದಿನ್ ನಾವೆಲ್ ಅಂತ. ಅದೇ ರೀತಿ ಹಿನ್ನೋಟಗಳು, ಕನಸುಗಳು, ಮತ್ತೆ ಸ್ಟ್ರೀಮ್ ಆಫ್ ಕಾನ್ಶಿಯಸ್ನೆಸ್ ಅಂತ ಪ್ರಜ್ಞಾ ಪ್ರವಾಹದಂತೂ ಭೈರಪ್ಪನವರು ಅದರಲ್ಲಿ ಸಾರ್ವಭೌಮರು ಅಂತ ನಮಗೆ ಗೊತ್ತಾಗತ್ತೆ. ಒಂದೇ ಮಾತಿನಿಂದ ನಾನು ಅರ್ಜುನ್ ಅವರಿಗೆ ಸ್ವಾಗತವನ್ನ ಕೋರಿ ಅವರ ಮಾತಿಗೆ ನಾನು ಅನುವು ಮಾಡಿಕೊಡ್ತೀನಿ. ಈ ಪರ್ವದ ಕೊನೆಯ ಭಾಗದಲ್ಲಿ ಅವರು ಒಂದು ವಾಕ್ಯ ಖಂಡಗಳನ್ನ ಹಾಗೆ ಬಿಟ್ಟು ಬಿಡ್ತಾರೆ, ಪೂರ್ತಿ ವಾಕ್ಯವನ್ನು ಬರೆದೆ. ಅದನ್ನ ಅವರು ವಿಚಾರ ಸಾಹಿತ್ಯದಲ್ಲಿ ಎಷ್ಟೋ ಕಡೆ ಹೇಳ್ತಾರೆ, ನನಗಿದು ಗೊತ್ತಾಗಿದ್ದು ಲಿಟರರಿ ಸೆಂಟೆನ್ಸ್ ಬೇರೆ, ಸೈಕಲಾಜಿಕಲ್ ಸೆಂಟೆನ್ಸ್ ಬೇರೆ ಅಂತ ಅವರು ಒಂದು ಭೇದ ಮಾಡಿ ತೋರಿಸ್ತಾರೆ. ನಾವೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಳ್ತಿರ್ಬೇಕಾದ್ರೆ ಇದು ಕರ್ತೃಪದ, ಇದು ಕರ್ಮಪದ, ಇದು ಕ್ರಿಯಾಪದ ಅಂತ ಹೀಗೆ ಘಟಕಗಳಾಗಿ ವಿಭಜಿಸಿ ಆಲೋಚನೆ ಮಾಡೋದಿಲ್ಲ. ಅದನ್ನ ಅವರು ಹಾಗೆ ತರೀತಾರಲ್ಲ, ನಮಗೊಂದು ಅರ್ಧ ಪ್ಯಾರಾಗ್ರಾಫ್ ಬರೆದು ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಹಾಗೆ ಬರೆಯೋದು ಅಂತ. We are so indoctrinated into writing logically correct sentences that it is extraordinarily difficult to write incorrect sentences. ಆದರೆ ಅವರು ಅದನ್ನು ಕಲೆಯಾಗಿ ಮಾಡ್ತಾರೆ. ಒಂದು ತಪ್ಪು ಎಂದು ಭಾಸವಾಗುವಂತಹ ಒಂದು ಇದನ್ನ ಸರಿಯಾಗಿ ಕಲೆಯಾಗಿ ಮಾಡುವಂಥದ್ದು ಅವರ ವಿಶೇಷತೆ. ಇದು ಕೆಲವು ಭಾಷಿಕ ಆಯಾಮಗಳು. ಈಗ ಕಲೆಯನ್ನು ಕುರಿತು ಭೈರಪ್ಪನವರು ಯಾವ ಬಗೆಯ ಒಳನೋಟಗಳನ್ನ ಕಾಣಿಸ್ತಾರೆ ಅಂತ ಅರ್ಜುನ್ ಅವರು ದಯಮಾಡಿ ತಿಳಿಸ್ಕೊಡ್ಬೇಕು. ಧನ್ಯವಾದ ಶಶಿಕಿರಣ್ ಅವರೇ. ಸ್ಥೂಲವಾಗಿ ಪರಿಚಯವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಾಹಿತ್ಯದ ಭೈರಪ್ಪನವರ ಅಪ್ರೋಚ್ ಯಾವ ರೀತಿ ಅಂತದ್ದಂತೂ ಸಾಹಿತ್ಯಕ್ಕೆ ಅಂತ. ಶಶಿಕಿರಣ್ ಅವ್ರ ಜೊತೆ ಈ 8ನೇ ಆವೃತ್ತಿ ಯಾವುದಿದೆ, ಈ ಸಾಹಿತ್ಯೋತ್ಸವದ ಈ ಆವೃತ್ತಿ ಮಂಗಳೂರಿಂದು ಇಲ್ಲಿ ಸಂವಾದವನ್ನು ನಡೆಸ್ಕೊಡೋದಕ್ಕೆ ನನಗೆ ತುಂಬ ಸಂತೋಷದ ಒಂದು ಸಂದರ್ಭ. ಭೈರಪ್ಪನವರು ಹೇಳುವಂತಹ ಮತ್ತೊಂದು ಮಾತಂದರೆ, ಸಾಹಿತ್ಯ ಸಂಗೀತದ ಹದವನ್ನು ಪಡ್ಕೋಬೇಕು ಅಂತ ಅನೇಕ ಕಡೆ ಅವರು ಹೇಳಿದ್ದಾರೆ. ಅವರು ಆ ಒಂದು ಮೀಮಾಂಸೆಗೇನೆ ಒಂದು ಕೃತಿಯನ್ನ ಮುಡುಪಾಗಿಟ್ಟಿರುವಂಥದ್ದು ಮಂದ್ರ ಸುಮಾರು ಜನಕ್ಕೆ ಗೊತ್ತಿರುವಂಥದ್ದೇನೆ. ಅವರ ಸಾಹಿತ್ಯ ಕೃತಿಗಳು, ಕಾದಂಬರಿಗಳಲ್ಲಿ ಅನೇಕ ಕಡೆ ಅನೇಕ ಅಭಿಜಾತ ಕಲೆಗಳ ಉಲ್ಲೇಖ ಬರುತ್ತೆ. ಈ ಮೂರ್ತಿ ಶಿಲ್ಪಗಳ ಬಗ್ಗೆ ನಮಗೆ ಈ ವಂಶವೃಕ್ಷದಲ್ಲಿ ಕಾಣುತ್ತೆ, ಮತ್ತು ಸಾರ್ಥದಲ್ಲಿಯೂ ಕೂಡ ಕಾಣುತ್ತೆ. ವಂಶವೃಕ್ಷದಲ್ಲಿ ಒಂದು ಪಾಸಿಂಗ್ ರೆಫರೆನ್ಸ್ ಅಂತೆ ಬರುತ್ತೆ. ಕರುಣಾರತ್ನೆ ಅಂತ ಅವಳು ಶ್ರೀಲಂಕಾದವಳು, ಇವ್ರಿಗೆ ಸದಾಶಿವರಾಯರಿಗೆ ಸಿಕ್ಕಿ ಅವಳು ಒಂದು ಮಾಡುವಂತಹ ಅಬ್ಸರ್ವೇಷನ್ ಏನಂದರೆ, ಅಜಂತಾದಲ್ಲಿ ಸಿಗ್ತಾರೆ, ಆ ಮಹಾಯಾನ ಗುಹೆಗಳಲ್ಲಿ ಇರುವಂತಹ ಸೌಂದರ್ಯ ಹೀನಯಾನ ಗುಹೆಗಳಲ್ಲಿ ಹೆಚ್ಚಾಗಿ ಕಾಣ್ತಿಲ್ಲ ಅಂತ. ಯಾಕೆಂದರೆ ಎಲ್ಲಿ ಕಲ್ಪನೆಗೆ ಅವಕಾಶವಿಲ್ವೋ ಅಲ್ಲಿ ಜೀವನ ಸೌಂದರ್ಯವೂ ಇರೋದಿಲ್ಲ. ಆ ಸೌಂದರ್ಯದ ಮೂಲಕ ಅಧ್ಯಾತ್ಮವನ್ನು ಕಳ್ಕೊಳ್ಳುವಂತಹ ಆ ಮಾರ್ಗವೇ ಕಿತ್ತೋದಂತೆ ಆಗುತ್ತೆ ಅಂತ. ಹಾಗೇನೆ ನಾವು ಸಾರ್ಥದಲ್ಲಿ ಒಂದು ಕಲೆ ಕಲ್ಪನೆಗಳು ಎಲ್ಲ ಬೆಳಿಬೇಕಾದ್ರೆ ಈ ಆದಿ ದೈವಿಕವಾದಂತಹ ನಂಬಿಕೆಗಳು, ಆ ಫ್ಯಾಂಟಸಿ ವರ್ಲ್ಡ್ ಅನ್ನೋದು ಯಾವುದಿದೆ, ಆ ಪೌರಾಣಿಕ ಪ್ರಪಂಚ ಎಷ್ಟು ಪ್ರಮುಖವಾಗಿ ಮುಖ್ಯವಾಗಿ ಬೇಕಾಗತ್ತೆ ಅನ್ನುವಂಥದ್ದನ್ನು ಈ 2 ಕಡೆ ಅವರು ಮೂರ್ತಿ ಶಿಲ್ಪಗಳಿಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆಯೇ ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಜಲಪಾತದಲ್ಲಿ ಅನೇಕ ಕಡೆ ಉಲ್ಲೇಖ ಸಿಗುತ್ತೆ. ಅದರಲ್ಲಿರುವಂತಹ ಮುಖ್ಯ ಪಾತ್ರಧಾರಿ ಶ್ರೀಪತಿ, ಅವನು ಚಿತ್ರಕಾರನೇ ಆಗಿರ್ತಾನೆ. ಅಲ್ಲಿ ಕೂಡ ಎಷ್ಟು ಸುಂದರವಾಗಿ ಮೌಲ್ಯಗಳ ಸಂಘರ್ಷವನ್ನು ಅವರು ತೋರಿಸ್ತಾರೆ ಅಂದರೆ, ಶ್ರೀಪತಿ ಚಿತ್ರಗಾರನಾದರೆ ಅವನ ಹೆಂಡತಿ ವಸುಂಧರೆ ಸಂಗೀತಗಾರ್ತಿ, ಸಂಗೀತದಲ್ಲಿ ಆಸಕ್ತಿಯನ್ನು ಉಳ್ಳಂಥವಳು. ಅವರಿಬ್ಬರು ಪರಿಸರದ ಮಧ್ಯೆ ಇದ್ದಾಗ ಅವ್ರಿಗೆ ಸಿಗುವಂತಹ ಆ ಕಲೆಗೆ ಸ್ಫೂರ್ತಿ ನಿಯಂತ್ರಿತವಾದಂತಹ ಬದುಕು. ಮುಂಬೈಯಲ್ಲಿ ಯಾವುದನ್ನ ನಡೆಸ್ತಾ ಇರ್ತಾರೆ. ಮುಂಬೈಯಲ್ಲಿ ಯಾವ ರೀತಿ ಅಂದರೆ, ಯಾವ ಪ್ರಕೃತಿ ತನ್ನ ಶಕ್ತಿಯನ್ನು ತೋರಿಸ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲವೇನೋ ಅನ್ನುವಂತೆ ಅಲ್ಲಿ ಸಮುದ್ರಕ್ಕೂ ಕೂಡ ಬಂದರುಗಳನ್ನ ಕಟ್ಟಿರ್ತಾರೆ. ಮತ್ತು ಸಮುದ್ರ ಇರುವಂಥದ್ದು ಬರೀ ಈ ಹಡಗುಗಳು ಅಲ್ಲಿ ಓಡಾಡೋದಕ್ಕೆ ಬರೀ ಅದು ಒಂದು ರೀತಿ ಆರ್ಥಿಕ ಪ್ರಪಂಚದಂತೆ ಇರುವಂಥದ್ದು. ಮತ್ತು ಅಲ್ಲಿ ಈ ಇವಳ ವಸುಂಧರೆಯ ಹಾರ್ಮೋನಿಯಂ ಅವಳು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕೂಡ ಅದಕ್ಕೆ ರಬ್ಬರ್ನೆಲ್ಲ ಹಾಕ್ಕೊಂಡು ತನ್ನ ನೈಜವಾದ ಸ್ವರದಲ್ಲಿ ಶ್ರುತಿಯಲ್ಲಿಯೂ ಕೂಡ ಹಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ. ಸಂಪೂರ್ಣವಾಗಿ ಕೃತಕತೆ, ತನ್ನ ಜೀವನದ ಶ್ರುತಿಯೇ ಅಲ್ಲಿ ಸಿಗ್ತಾ ಇರಲಿಲ್ಲ ವಸುಂಧರೆಗೆ ಅನ್ನೋ ರೀತಿ. ಭೂಮಿ, ಅವಳ ವಸುಂಧರೆ ಅಂದರೆ ಭೂಮಿನೇ ಅವಳಿಗೆ ತನ್ನ ಧ್ವನಿಯೇ ಕೇಳಿಸ್ದಂತೆ ಆಗಿತ್ತು ಅಂತ.
ಹಾಗೇನೆ ಅವರು ಜೋಗದ ಜಲಪಾತಕ್ಕೆ ಬಂದಾಗ ಅಲ್ಲಿ ಇವಳಿಗೆ ಆ ಜಲಪಾತದ ಹಿನ್ನೆಲೆಯಲ್ಲಿ ತನ್ನ ಸಂಗೀತದ ಶ್ರುತಿಯನ್ನ ಕಾಣ್ತಾಳೆ ಅಂತ. ಈ ಜಲಪಾತ ಹೇಗಂದ್ರೆ ಹಾಗೆ ಹರಿತಾ ಇರುತ್ತೆ, ಯಾವ ರೀತಿ ಅಂದ್ರೆ ಆ ರೀತಿ ಶಬ್ದ ಆಗ್ತಿರುತ್ತೆ. ಆದ್ರೆ ಪ್ರಕೃತಿಗೆ ಅನುಗುಣವಾಗಿ ಸಂಸ್ಕೃತಿ ಬೆಳೆಯಕ್ಕೆ ಸಾಧ್ಯ. ಈ ಯಾಂತ್ರಿಕವಾದಂತಹ ಪ್ರಪಂಚದಲ್ಲಿ ಆ ಮೋನೋಟೋನಸ್ ಆಗಿರುವಂತಹ ಯಾವುದೇ ಒಂದು ಮೋಟಾರಿನ ಶಬ್ದದ ಹಿನ್ನೆಲೆಯಲ್ಲಿ ಎಲ್ಲ ಆ ಮೋನೋಟೋನ್ ಇದ್ರೆ ನಮ್ಗೆ ಆ ಶ್ರುತಿ ಇನ್ನು ಸಿದ್ಧವಾಗುತ್ತೆ ಅಂತ ಅನ್ಕೊಂಡ್ರೆ ಹಾಗಲ್ಲ, ಈ ಪ್ರಕೃತಿಯ ಹಿನ್ನೆಲೆಯಲ್ಲಿ ಶ್ರುತಿಯ ಸಿದ್ಧಿ ಚೆನ್ನಾಗಾಗ್ತಿದೆ ಅಂತ. ಹಾಗೇನೆ ಶ್ರೀಪತಿ ಕೂಡ ಅವನು ಒಳ್ಳೆಯ ಚಿತ್ರಕಾರನಾಗಿರ್ತಾನೆ. ಲೋಲಾವಾಲ, ಕಂಡಾಲ ಅಲ್ಲಿಗೆಲ್ಲ ಹೋಗಿ ಒಳ್ಳೆಯ ಚಿತ್ರಗಳು ಪ್ರಕೃತಿಯಿಂದ ಸ್ಫೂರ್ತಿಯನ್ನು ಪಡೆದು ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಆದರೆ ಅವನ ಬಾಸ್ ಇಲ್ಲಿ ಮತ್ರಾನಿ ಯಾರಿರ್ತಾರೆ, ಆಯ್ತು ಅದನ್ನ ನೀನು ಚಿತ್ರ ಮಾಡಿದ್ಯಲ್ಲ ಅದನ್ನ ಎಷ್ಟಕ್ಕೆ ಮಾರ್ತೀಯ ಅಂತ. ಪ್ರಯೋಜನಾತೀತವಾದಂತಹ ಕಲೆ ಇರೋದಕ್ಕೆ ಸಾಧ್ಯ, ಅದು ರಸಾನಂದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನ ಬಿಟ್ಟು ಜಾಹೀರಾತಿನ ಪ್ರಪಂಚ, ಆ ಒಂದು ನಿರ್ದಿಷ್ಟವಾದಂತಹ ಒಂದು ವಸ್ತುವಿನ ಮೇಲೆ ಅದು ಕೂಡ ಆರ್ಥಿಕ ಲಾಭಕ್ಕಾಗಿ ಮಾಡುವಂತಹ ಜಾಹೀರಾತುಗಳು, ಅದು ಪ್ರಯೋಜನಾತೀತವಾಗಿ ಇರಬೇಕಾಗಿರುವಂಥದ್ದು ಕಲೆ ಅನ್ನುವಂಥ ಆ ಮೌಲ್ಯಗಳ ಸಂಘರ್ಷ ತುಂಬಾ ಚೆನ್ನಾಗಿ ಜಲಪಾತದಲ್ಲಿ ಕಾಣಿಸುತ್ತೆ. ಈ ಮಂದ್ರ ಕಾದಂಬರಿಯಲ್ಲಂತೂ ಸಂಗೀತ ಹಾಗೇನೆ ನೃತ್ಯ ಚೆನ್ನಾಗಿ ತುಂಬಾ ಮೂಡಿ ಬಂದಿದೆ ಅಲ್ಲಿ. ಆ ಮಂದ್ರ ಕಾದಂಬರಿಯಲ್ಲಿ ಅವರು ಮಾಡಕ್ಕೆ ಹೊರಟಿರುವಂತಹ ಮೀಮಾಂಸೆ ತುಂಬಾ ಚೆನ್ನಾಗಿ ಶತಾವಧಾನಿ ಗಣೇಶ್ ಅವರು ತಮ್ಮ ಲೇಖನದಲ್ಲಿ ತೋರಿಸಿದ್ದಾರೆ. ಶಿವ ಸೌಂದರ್ಯಗಳಿಗೆ ಕಾಣಿಸಬಹುದಾದಂಥ ಸಂಘರ್ಷ ಅಂತ. ಸತ್ಯ ಸೌಂದರ್ಯಗಳ ಬಗ್ಗೆ ಇವರು ಡಿಲೆಟ್ ಪ್ರಬಂಧವನ್ನೇ ಭೈರಪ್ಪನವರು ಬರೆದಿದ್ದಾರೆ. ಶಿವ ಸೌಂದರ್ಯಗಳು ಅಂದ್ರೆ ಧರ್ಮ ಮತ್ತೆ ಸೌಂದರ್ಯ, ಧರ್ಮ ಮತ್ತೆ ಕಾಮ, ಧರ್ಮಕ್ಕೆ ಅವಿರುದ್ಧವಾದಂತಹ ಕಾಮ, ಸೌಂದರ್ಯ ನಿರ್ಮಾಣವಾಗುವಂಥದ್ದು ಕಾಮದ ಒಂದು ಸತ್ವೋದ್ರೇಕವಾದಂತಹ ಒಂದು ಅವಸ್ಥೆಯಲ್ಲಿ, ಆದರೆ ಅದು ಧರ್ಮದ ಚೌಕಟ್ಟಿಗೆ ಬರುವಂತಹ ಅವಸ್ಥೆಯಲ್ಲಿ ಆಗುವಂಥದ್ದು. ಈ ಮಂದ್ರ ಅನ್ನುವಂಥದ್ದೇ ತುಂಬಾ ಸಾಂಕೇತಿಕವಾಗಿದೆ. ತಾರಸ್ಥಾಯಿಯ ಸ್ವರಗಳಲ್ಲಿ ಸ್ವರಗಳ ನಡುವಿನ ಅಂತರ ತುಂಬಾ ಕಮ್ಮಿ ಇದ್ದು ಪ್ರತಿಯೊಂದು ಸ್ವರಕ್ಕೂ ತನ್ನ ತನವನ್ನ ಕಾಣ್ಕೊಳ್ಳುವಂಥದ್ದು ಕಷ್ಟ ಇರುತ್ತೆ. ಮಂದ್ರದಲ್ಲಾದ್ರೆ ಇಟ್ ಸ್ಲೋ, ಹಂಬಲ್, ಸಿಂಪಲ್ ಅಂಡ್ ತುಂಬಾ ಡಿಸ್ಟೆನ್ಸ್ ಇರುತ್ತೆ ಒಂದು ಸ್ವರಕ್ಕೂ ಇನ್ನೊಂದು ಸ್ವರಕ್ಕೂ. ಅದು ಒಂದು ರೀತಿ ಸಾಕ್ಷಿ ಭಾವವಾಗಿ ನಮ್ಮಲ್ಲಿ ನಮ್ಮ ಅಂತರಂಗದಲ್ಲಿ ನಾವು ಅಂತರೀಕ್ಷಣೆಯನ್ನ ಮಾಡ್ಕೊಳ್ಬಹುದಾದಂತಹ ಒಂದು ಪರಿಸ್ಥಿತಿ ಎನ್ನುವಂತೆ ಅಲ್ಲಿ ತುಂಬಾ ಸುಂದರವಾಗಿ ಆ ಮಂದ್ರ ಅನ್ನುವಂಥದ್ದೇ ಪ್ರತೀಕಗೊಂಡಿದೆ. ಹಾಗೇನೆ ನೋಡಿ, ಸಂಗೀತ ತುಂಬಾ ಅಮೂರ್ತವಾದದ್ದು. ಅದನ್ನ ಮೂರ್ತ ರೂಪವಾದಂಥ ಅಥವಾ ಮೂರ್ತಾಮೂರ್ತ ಅವಸ್ಥೆಯಲ್ಲಿರುವಂತಹ ಚಿತ್ತವೃತ್ತಿಗಳಿಗೆ ಉಪ್ಪವನ್ನ ಇಟ್ಟು ಮತ್ತೆ ಅದು ಆ ಬೇರೆ ಬೇರೆ ರಾಗಗಳು ಯಾವ ಪಾತ್ರಗಳಲ್ಲಿ ಸ್ಥಾಯಿ ಗುಣವಾಗಿ ಕಾಣಿಸುತ್ತೆ ಅನ್ನುವಂಥದ್ದನ್ನ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಭೈರಪ್ಪನವರು ಮಂತ್ರದಲ್ಲಿ. ಆ ಭೈರವಿ ರಾಗಕ್ಕೆ, ಭೈರವಿ ಅಂದ್ರೆ ಸಿಂಧು ಭೈರವಿ ಅಂತ ಕರ್ನಾಟಕ ಪರಿಭಾಷೆಯಲ್ಲಿ ಯಾವುದನ್ನು ಹೇಳ್ತೀವಿ, ಅದು ರಾಮಕುಮಾರಿ ಅಂತ. ಅಲ್ಲಿ ನೋಡಿ, ಸಿಂಧು ಭೈರವಿ ರಾಗದಲ್ಲಿ ಎಲ್ಲ ಸ್ವರಗಳಿಗೂ ಸ್ಥಾನವಿದೆ. ಅಂದ್ರೆ ಅವಳು ಧರ್ಮದ ಸಂಕೇತವಾಗಿ ಅವಳು ರಾಮಕುಮಾರಿ ಕಾಣಿಸಿದ್ರೆ, ಈ ಮೋಹನ್ ಲಾಲನ ಮೊದಲನೇ ಹೆಂಡತಿ, ಧಾರ್ಮಿಕವಾಗಿ ಮದುವೆ ಆದಂತಹ ವಿವಾಹಗೊಂಡಂತಹ ಅವಳು ಪತ್ನಿ, ಅವಳಲ್ಲಿ ಯಾವುದೇ ಒಂದು ಸ್ವರವು ಬೇಡ ಅನ್ನುವಂಥದ್ದಿಲ್ಲ. ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಧಾರ್ಮಿಕ್ ಎಕ್ಸಿಸ್ಟೆನ್ಸ್ ಇನ್ ದರ್, ಆಲ್ ಆಫ್ ದೆಮ್ ಕೋ ಎಕ್ಸಿಸ್ಟ್ ಪೀಸ್ಫುಲಿ ಎನ್ನುವಂತೆ ಅವಳಲ್ಲಿ ಆ ಭೈರವಿ, ಆ ಸಿಂಧು ಭೈರವಿ ಸಮರ್ಪಣ ಭಾವ, ಪ್ರಾಮಾಣಿಕತೆ ಎಲ್ಲದರ ಸಂಕೇತವಾಗಿ ಅವಳು ಕಾಣಿಸ್ತಾಳೆ. ಮತ್ತೆ ಸಂಗೀತ ಕೂಡ ಇಲ್ಲಿ ನಮ್ಮ ರಾಜಾ ಸಾಹೇಬ್ರು ಅಂತ ಯಾರು ಚಿತ್ರಪುರದ ಮಹಾರಾಜರು ಬರ್ತಾರೆ, ಆ ಚಿತ್ರಪುರ ಮತ್ತೆ ಆ ಚಿತ್ರಾ ನದಿ ಹೆಚ್ಚು ಕಮ್ಮಿ ಕಾಲ್ಪನಿಕವಾದಂತಹ ಜಾಗಗಳೇ ಅಂತ ಕಾಣುತ್ತೆ. ಅಲ್ಲಿ ರಾಜಾ ಸಾಹೇಬ್ರು ತಂಬೂರಿಯನ್ನ ಮೀಟ್ಕೊಂಡು ಆ ಷಡ್ಜವನ್ನ ಸೇರಿಸ್ತಾ ಇದ್ರೆ ಅವರ ಧ್ವನಿಗೂ ಆ ತಂಬೂರಿಯ ನಾದಕ್ಕೂ ಅಭೇದ ಉಂಟಾಗಿ ಆ ಷಡ್ಜದ ಸಾಕ್ಷಾತ್ಕಾರ ತಮ್ಮೊಳಗೆ ತಾವು ಮಾಡಿಕೊಂಡಿರುವಂತೆ ಭಾಸವಾಗುತ್ತೆ ಅಂತ. ಷಡ್ಜ ಅಂದ್ರೂ ಏನು, ಷಟ್ಸ್ವರಾಹ ಯತ್ರ ಜಾಯಂತೆ ಅಂತ, ಅದು ಮೂಲಭೂತವಾದಂಥದ್ದು. ತಮ್ಮ ಮೂಲಭೂತವಾದಂತಹ ವ್ಯಕ್ತಿತ್ವದ ಎಡೆಗೆ ಅವರು ತಗೊಂಡು ಹೋಗ್ತಾ ಇದ್ದಾರೆ. ತಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಆ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಅವರು ಅದನ್ನ ಕಾಣ್ಕೊಂಡಿದ್ದಾರೆ ಸಂಗೀತವನ್ನ ಅಂತ. ಹೊರಗಿನ ಯಾವುದೇ ಆಧಾರವಿಲ್ಲದೆ ತಮ್ಮ ಶ್ರುತಿಯನ್ನ ತಮ್ಮ ಒಳಗಡೆ ಅವರು ಕಂಡುಕೊಂಡಿರುವಂಥದ್ದು ಅಂತ. ಅಲ್ಲಿ ಆ ಶಿವಲಿಂಗದಲ್ಲಿ ಲಯವಾಗುವಂಥದ್ದು ಆ ಅಹಂಭಾವ, ಅಹಂ ಮತ್ತೆ ಮಮ ಆ ಭಾವಗಳೇ ಲೀನವಾಗಿ ತಮ್ಮ ಆಧಾರ ಷಡ್ಜವನ್ನ ಕಂಡುಕೊಂಡಿರುವಂಥದ್ದು ಅಂತ ನಾವು ನೋಡಿದ್ರೆ ಅಲ್ಲಿ. ಹಾಗೆ ಮೋಹನ್ ಲಾಲ ತನ್ನ ಸಂಗೀತವನ್ನ ಅವನು ಒಳ್ಳೆ ಆ ಸಂಗೀತದ ಸೃಷ್ಟಿಯ ಕಾಲದಲ್ಲಿ ಯಾವ ಸತ್ವೋದ್ರೇಕದ ಅವಸ್ಥೆ ಇರುತ್ತೋ ಆ ಒಂದು ಆನಂದವನ್ನ ಉಳಿಸ್ಕೊಳ್ಳೋದಿಕ್ಕೆ
ಲೋಕದಲ್ಲಿ ವಿಷಯಾನಂದಕ್ಕೆ ತುತ್ತಾಗಿ, ಅದು ಕೂಡ ಅತೀವ ಕಾಮಕ್ಕೆ ತುತ್ತಾಗಿ ಆಗ್ತಾ ಇರುವಂಥದ್ದು, ಲೋಭಕ್ಕೆ ತುತ್ತಾಗ್ತಾ ಇರುವಂಥದ್ದನ್ನ ಕೂಡ ನಾವು ಕಾಣ್ತೀವಿ. ಇಲ್ಲಿ ವಸ್ತುತಃ ನನಗೆ ಇರುವಂಥದ್ದು ಏನಂದ್ರೆ, ವೇದಾಂತದ ಹಿನ್ನೆಲೆಯಲ್ಲಿ ನೋಡೋದಿದ್ರೆ, ಪಂಚಕೋಶ ವಿವೇಕವನ್ನ ನೋಡಿದ್ರೆ, ಈ ಕಲೆಗಳು ಎಲ್ಲವೂ ಕೂಡ ದೇ ಆಪರೇಟ್ ಅಟ್ ದ ಲೆವೆಲ್ ಆಫ್ ದ ಯಾವುದು ನಮಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಅಂತಿದೆ. ಮಧ್ಯದ ಮನೋಮಯ ಕೋಶದಲ್ಲಿ ಎಲ್ಲ ಕಲೆಗಳು ದೇ ಆಪರೇಟ್. ಆ ಮನೋಮಯ ಕೋಶದಿಂದ ಆನಂದದ ಒಂದು ಜಳಕು ಅಲ್ಲಿ ತೆರ್ಕೊಂಡಂತೆ ಕಾಣಿಸುತ್ತೆ, ರಸಾನಂದ ಉಂಟಾಗುತ್ತೆ. ಅದೇ ಆನಂದದ ಸ್ಥಿತಿಯಲ್ಲಿ ನಾವು ಸದಾಕಾಲ ಇರಬೇಕು ಅಂದರೆ ವಿಜ್ಞಾನಮಯದ ಕೋಶ ಅಂದರೆ ಕೋಶದ ಮೂಲಕ ಅಂದರೆ ಜ್ಞಾನಪೂರ್ವಕವಾಗಿ ಸಾಕ್ಷಾತ್ಕಾರ ಪಡಿಸ್ಕೋಬೇಕು. ಇಲ್ಲ ಅಂದರೆ ದರ್ ಇಸ್ ಅ ವೆರಿ ಗುಡ್ ಪಾಸಿಬಿಲಿಟಿ ಆಫ್ ಕೊಲಾಪ್ಸಿಂಗ್ ಇನ್ ಟು ಅನ್ನಮಯ ಕೋಶ ವಿಚ್ ಇಸ್ ಅಬ್ಸಲ್ಯೂಟ್ ಮೆಟೀರಿಯಲ್ ವರ್ಲ್ಡ್. ಆ ರೀತಿಯಾಗಿ ಆ ಒಂದು ಮನೋಮಯ ಕೋಶದಲ್ಲಿ ಅಂದರೆ ರಸದ ಸ್ಥಿತಿಯಲ್ಲಿ ಆನಂದ ಯಾವುದು ಕಂಡಿರುತ್ತೆ ಅದನ್ನ ಸದಾಕಾಲ ಅದನ್ನ ಉಳಿಸ್ಕೋಬೇಕು ಅಂದರೆ ಜ್ಞಾನ ಮಾರ್ಗದಲ್ಲಿ ಬ್ರಹ್ಮಾನಂದದ ಅವಸ್ಥೆಗೆ ಹೋಗಬೇಕೇ ಹೊರತು ಈ ವಿಷಯಾನಂದಕ್ಕೆ, ವಿಷಯ ಭೋಗಕ್ಕೆ ಬೀಳಬಾರದು ಅನ್ನುವಂಥದ್ದು ಕೂಡ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಸಂಗೀತದ ಮೀಮಾಂಸೆಯನ್ನು ಕೂಡ ಅಲ್ಲಿ ಮಾಡಿರುವಂಥದ್ದು, ಅಮೂರ್ತವಾದಂತಹ ಸಂಗೀತವನ್ನು ಇಷ್ಟು ಮೂರ್ತ ರೂಪದವಾಗಿ ತಂದಿರೋದಕ್ಕೆ ಕೂಡ ತುಂಬ ವಿಶೇಷವಾಗಿದೆ. ಇನ್ನು ಮುಂದೆ ಅನೇಕ ವಿಷಯಗಳಿವೆ ಇಲ್ಲಿ, ಇದ್ರ ಬಗ್ಗೆ ನಾವು ಹೇಳಬೇಕಾಗಿರುವಂಥದ್ದು. ಆ ರಾಜ ಸಾಹೇಬರು ಎಲ್ಲಿ ಆ ಲಯಕಾರಿ ದೇವತೆ ಎಲ್ಲವೂ ಕೂಡ ಅಹಂಕಾರ, ಮಮಕಾರಗಳು, ರಾಗದ್ವೇಷಗಳು ಲಯವಾಗುವಂತಹ ಶಿವಲಿಂಗದ ಮುಂದೆ ಅವರು ಸಂಗೀತದ ಅಭ್ಯಾಸವನ್ನ ಮಾಡ್ತಾ ಇದ್ರೆ, ಅವರ ಮಗನ ಕಾಲದಲ್ಲಿ ಅದು ಲಿಂಗ ಅಂದರೆ ಅದು ಪುರುಷಾಂಗದಂತೆ ಅದು ಪ್ರತೀಕವಾಗಿ ಅದು ಒಂದು ಕಾಮದ ಪ್ರವೃತ್ತಿಗೆ ಈಡಾಗುವಂಥದ್ದು. ಆ ಪತನಗಳು, ಮೌಲ್ಯದ ಪತನ ಯಾವ ರೀತಿ ಆಗಿದೆ ಅದೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ಧ್ವನಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ನಮಗೆ ಅವರು ಸಾಕ್ಷ್ಯಚಿತ್ರದ ನಿರ್ಮಾಣ ಆವರಣದಲ್ಲಿ ಅದು ಮತ್ತೊಂದು ಡಾಕ್ಯುಮೆಂಟ್ರಿ ಮೇಕಿಂಗ್ ಅನ್ನುವಂಥ, ನಾವೆಲ್ ವಿತ್ ಇನ್ ಎ ನಾವೆಲ್ ಅನ್ನುವಂಥ ಮತ್ತೊಂದು ತಂತ್ರ. ಹೀಗೆ ನಾಟಕದ ಉಲ್ಲೇಖ ಕೂಡ ನಮಗೆ ವಂಶವೃಕ್ಷದಲ್ಲಿ ಕಾಣುತ್ತೆ, ಹಾಗೆ ಸಾರ್ಥದಲ್ಲಿ ಕಾಣಿಸುತ್ತೆ. ನಾಗಭಟ್ಟಾಚಂದ್ರಿಕೆಯರ ಆ ಪಾತ್ರದ ಹಿನ್ನೆಲೆಯಲ್ಲಿ ಅನೇಕ ಕಲಾ ಮಾಧ್ಯಮಗಳನ್ನ ಕಲಾತ್ಮಕವಾಗಿ ಮೌಲ್ಯಗಳ ವಿಶ್ಲೇಷಣೆಗೆ ಭೈರಪ್ಪನವರು ನಾವು ತಂದಿರುವಂಥದ್ದನ್ನ ಕಾಣ್ತೀವಿ. ತುಂಬಾ ಚೆನ್ನಾಗಿ ಅರ್ಜುನ್ ಅವರು ವಿಶ್ಲೇಷಣೆ ಮಾಡಿದ್ರು. ಏನಂದ್ರೆ ಕಲೆಗಳನ್ನ ಈ ರೀತಿಯಾಗಿ ಸುಮ್ಮನೆ ಒಂದು ಯಾವುದೋ ಅಡುಗೆ ಮಾಡಿದಾಗ ಉಪ್ಪು ಹಾಕಬೇಕು ಅಂತ ಹಾಗೆ ಉದುರಿಸ್ದಿರ ಅದನ್ನ ಮೌಲ್ಯಗಳ ವಿಶ್ಲೇಷಣೆಗಾಗಿ ಭೈರಪ್ಪನವರು ಬಳಸ್ಕೊಂಡಿದ್ದಾರೆ. ಮತ್ತು ಅದರ ಆತ್ಯಂತಿಕವಾಗಿ ಅದು ಹೇಗೆ ಅಧ್ಯಾತ್ಮದಲ್ಲಿ ನೆಲೆಗೊಳ್ಳಬೇಕು ಅನ್ನೋದನ್ನು ತೋರಿಸ್ತಾರೆ ಅಂತ. ಅಧ್ಯಾತ್ಮ ಅನ್ನೋದು ಕೆಲವೊಬ್ಬರಿಗೆಲ್ಲರಿಗೂ ತುಂಬಾ ದೊಡ್ಡ ಮಾತು, ನಮಗೇನೋ ಮೀರಿದ್ದು ಅಂತ ಅನ್ನಿಸ್ಬಹುದು. ಹಾಗೇನಲ್ಲ, ಎಲ್ಲರೂ ಕಂಡುಕೊಳ್ಳಬಹುದು. ಆದರೂ ಅದಕ್ಕೆ ನಮ್ಮನ್ನ ಕೊಂಡೊಯ್ಯೋದಕ್ಕೆ ಮಧ್ಯಂತರವಾದ ಒಂದು ಮಾಧ್ಯಮವಾಗಿ ಕಲೆ ಒದಗಿ ಬರುತ್ತೆ ಅಂತ ಭೈರಪ್ಪನವರ ಶ್ರದ್ಧೆ. ಹೀಗಾಗಿ ಅವರು ಇಡೀ ಜೀವನವನ್ನ ಕಲಾವಿದರಾಗಿ ಅವರು ತಮ್ಮ ಜೀವನವನ್ನ ಮುಡುಪಿಟ್ರು ಅಂತ ನಮಗೆ ಗೊತ್ತಾಗತ್ತೆ. ಈ ಕಲೆಯಲ್ಲಿ ಅವರು ಕಂಡುಕೊಂಡಿದ್ದು ಮೌಲ್ಯಗಳು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಪರಂಪರೆಯಲ್ಲೇ ಇರುವಂತಹ ರಸ, ಧ್ವನಿ, ಔಚಿತ್ಯ, ಮತ್ತೆ ನಾನು ಆಗಲೇ ಹೇಳಿದೆ ಕಲಾ ಮಾಧ್ಯಮದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಕ್ರೋಕ್ತಿ ಅಂತ ನಮ್ಮ ಆಲಂಕಾರಿಕರು ಎಲ್ಲರೂ ಹೇಳ್ಕೊಂಡು ಬಂದಿರೋದೆ. ಇದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ಈ ತತ್ವಗಳನ್ನ ಇದು ಇವತ್ತು ಭಾರತೀಯತೆ ಅದನ್ನ ಬಳಸ್ಕೊಂಡು ಸಾಹಿತ್ಯ ವಿಮೃಷ್ಟವಾಗಬೇಕು ಅಂತೆಲ್ಲ ನಾವು ಹೇಳ್ತೀವಲ್ಲ, ಆದ್ರೆ ನಮ್ಮ ಪರಂಪರೆಯ ಅಭಿಜ್ಞಾನವೇ ನಮಗೆ ಇಲ್ಲದೆ ಇದ್ರೆ, ನಮ್ಮ ಬಗ್ಗೆ ನಮಗೆ ಒಂದು ದೃಢವಾದ ವಿಶ್ವಾಸ ಇಲ್ಲದಿದ್ರೆ ಅದನ್ನು ಪ್ರತಿಪಾದನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಭೈರಪ್ಪನವರು ಕನಕಪುರದಲ್ಲಿ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿ ನಾನು ಈ ಪರಂಪರೆಗೆ, ಈ ತತ್ವಗಳಿಗೆ ಬದ್ಧನಾಗಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಆ ಸಮ್ಮೇಳನದಲ್ಲೆಲ್ಲ ಸಾರ್ವಜನಿಕವಾಗಿ ಅವ್ರ ಪುಸ್ತಕಗಳನ್ನ ಅವ್ರದ್ದು ಇದನ್ನೆಲ್ಲ ಸುಟ್ಟಾಕದಾಗ್ಲೂ ಕೂಡ ಅವರು ಸ್ವಲ್ಪವೂ ವಿಚಲಿತವಾಗದೆ ಇದೇ ತತ್ವಗಳಿಗೆ ಅವರು ಬದ್ಧರಾಗಿ ನಿಂತರು ಅಂತ ಗೊತ್ತಾಗುತ್ತೆ. ಇದು ನಮಗೆ ಈ ಸಾಹಿತ್ಯ ತತ್ವಗಳ ಅನುಸಂಧಾನಕ್ಕೂ ಒಂದು ಪಾಠ ಅಂತ. ಆ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಈ ರಸಧ್ವನಿಗಳು, ಔಚಿತ್ಯ ಇವುಗಳನ್ನೆಲ್ಲ ಯಾವುದೇ ಕಲೆಯಲ್ಲಿ ನಾನು ಸಮನ್ವಿತವಾಗಿ ಎಲ್ಲವೂ ಬರುತ್ತೆ ಅಂತ ಹೇಳಿದೆ. ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಬಗೆ ಬಗೆಯ ಪಾತ್ರಗಳ ಮೂಲಕ ಬರುತ್ತೆ, ಬಗೆ ಬಗೆಯ ಸನ್ನಿವೇಶಗಳ ಮೂಲಕ ಬರುತ್ತೆ. ಕಾದಂಬರಿ ಮಾಧ್ಯಮವೇ ಅದಕ್ಕೆ ಹೇಳಿ ಮಾಡಿಸಿರುವಂಥದ್ದು. ಕೆಲವೊಂದಷ್ಟು ಉದಾಹರಣೆಗಳನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗಬಹುದು. ನೋಡಿ, ಭೈರಪ್ಪನವರ ಆರಂಭಿಕ ರಚನೆ ಅಂತ ನಾವು ಕರೆಸ್ಕೊಳ್ಳೋದು ಒಂದು ಧರ್ಮಶ್ರೀ. ಅದರಲ್ಲಿಯೇ ಅವರು ಎಷ್ಟು ಬಗೆಯ ಪಾತ್ರಗಳನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಿದ್ರೆ, ರಾಚಮ್ಮ ಅಂತ ಒಂದು ಪಾತ್ರ ಬರ್ತಾಳೆ. ಆ ರಾಚಮ್ಮ ನಮಗೆ ಒಂದು ಕೃತ್ರಿಮವೇ ಇಲ್ಲದೆ ಇರುವಂತಹ ಒಂದು ಒಳ್ಳೆತನ, ಅದು ಏನು ತುಂಬಾ, ಅದಕ್ಕೆ ಇನ್ನೊಂದು ವೈಸಾದೃಶ್ಯವನ್ನ ನಾವು ನೋಡುವಂತೆ ಎನ್ಲೈಟೆಂಡ್ ಒಳ್ಳೆತನ ಅನ್ನೋದಕ್ಕೆ ಶಂಕರ ಅಂತ ಒಂದು ಪಾತ್ರ ಬರ್ತಾರೆ. ಆ ಶಂಕರ ಪ್ರಾಯಶಃ ನಮಗೆಲ್ಲರಿಗೂ ಬಹಳ ಗೌರವ ಇದ್ದಂತಹ ಕೃಷ್ಣಪ್ಪನವ್ರ ಮೇಲೆ ಅದು ಪ್ರಭಾವ, ಅಂದ್ರೆ ಅವರನ್ನ ಬೇಸಿಸ್ ಆಗಿ ಇಟ್ಕೊಂಡು ಬರೆದಿರುವ ಪಾತ್ರ ಅಂತ.
ನಮ್ಗೆ ಎಷ್ಟೋ ಬಾರಿ ಜಗತ್ನಲ್ಲಿ ವ್ಯವಹರಿಸ್ತಿರ್ಬೇಕಾದ್ರೆ ಮೋಸ, ಕಪಟ, ವಂಚನೆ ಇದೆಲ್ಲ ಬಹಳ ಢಾಳಾಗಿ ಕಂಡು ಬಿಡುತ್ತೆ. ಇದರಲ್ಲಿ ತಪ್ಪು ಹೆಚ್ಚು ತಪ್ಪು ಅಂತ ಗುರುತಿಸ್ಕೊಳ್ಳೋದಕ್ಕೆ ನಮಗೆ ಹೆಚ್ಚಿನ ವಿವೇಕ ಬೇಡ. ಆದರೆ ಒಳ್ಳೆತನದಲ್ಲಿ ಎಷ್ಟು ಶೇಡ್ಸ್ ಇದೆ ಅಂತ ಕಂಡುಕೊಳ್ಳೋದು ಕಷ್ಟ ಆಗುತ್ತೆ. ಒಳ್ಳೆತನದಲ್ಲಿ ಅವ್ರು ಒಳ್ಳೆಯವರಪ್ಪ ಅಂತ ಹೇಳ್ಬಿಡ್ತೀವಿ, ಆದ್ರೆ ಒಳ್ಳೆತನದಲ್ಲೂ ನಾವು ಅರ್ಥ ಮಾಡ್ಕೊಳಕ್ ಹೋದ್ರೆ ಎಷ್ಟು ಎಳೆಗಳು ಕಂಡು ಬರುತ್ತೆ ಅಂತ ಈ ರಾಚಮ್ಮನ ಪಾತ್ರದಲ್ಲಿ ಮತ್ತೆ ಶಂಕರನ ಪಾತ್ರದಲ್ಲಿ ತೋರಿಸಿದ್ದಾರೆ. ಮತ್ತೆ ನಂಜುಂಡ ಶ್ರೋತ್ರಿಗಳ ಪಾತ್ರದಲ್ಲಿ ವಂಶವೃಕ್ಷದಲ್ಲಿ ಅದು ಎಷ್ಟು ಚೆನ್ನಾಗಿ ಒಂದು ಬ್ಯಾಲೆನ್ಸ್ ಮಾಡಿದೆ ಅಂತ ಹೇಳಿದ್ರೆ, ಗಣೇಶ್ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ವಂಶವೃಕ್ಷ ಎಂಬ ಕಾದಂಬರಿನಲ್ಲಿ ಕೆಟ್ಟ ಪಾತ್ರಗಳೇ ಪ್ರಾಯಶಃ ಇಲ್ಲ ಅಂತ. ಭೈರಪ್ಪನವರ ಕಲಾ ಒಂದು ರಚನೆಯ ಒಂದು ತತ್ವವೇ ಸಂಘರ್ಷದ ಮೂಲಕ ಒಂದು ಸಮಸ್ಥಿತಿಯನ್ನ ತೋರಿಸೋದು ಅಂತ. ಸಂಘರ್ಷವಾಗಿಯೇ ತೋರಿಸಿ ನಿಲ್ಲಿಸ್ಬಿಟ್ರೆ ಅದೊಂದು ಕಮ್ಯುನಿಸ್ಟಿಕ್ ಅಜೆಂಡಾ ಆಗ್ಬಿಡುತ್ತೆ. ನಾವು ವಿಪ್ಲವವೇ ಆಗಬೇಕು, ಕ್ರಾಂತಿ ಆಗಬೇಕು ಅಂತ. ಹಾಗಲ್ಲ, ಜಗತ್ತಿನಲ್ಲಿ ಇರುವಂತಹ ಸಂಘರ್ಷದ ಮೂಲಕ ನಾವು ಒಂದು ಸಮಸ್ಥಿತಿ ಕಂಡುಕೊಳ್ಳಬೇಕಲ್ಲ, ಅದನ್ನು ಇವರು ಧ್ವನಿಸ್ತಾರೆ. ಭೈರಪ್ಪನವ್ರು ಹಾಗೆ ಮಾಡ್ತಾರೆ. ಆದ್ರೆ ಅದನ್ನ ವಂಶವೃಕ್ಷದಲ್ಲಿ ಕ್ಷಮಿಸ್ಬೇಕು, ವಂಶವೃಕ್ಷದಲ್ಲಿ ಅದನ್ನು ಮಾಡ್ತಿರ್ಬೇಕಾದ್ರೆ ಕೆಟ್ಟ ಪಾತ್ರಗಳೇ ಇಲ್ಲದಿದ್ದಾಗ ಆ ಹಿರಿಯ ನಂಜುಂಡ ಶ್ರೋತ್ರಿಯ ಮೂಲಕ ಅದನ್ನು ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ. ಇನ್ನು ನಿನ್ನೆಯೇ ರಾಜಕೀಯದ ವಿಶ್ಲೇಷಣೆ ಆಗ್ತಿರ್ಬೇಕಾದ್ರೆ ಮತದಾನದಲ್ಲಿ ಆ ಪುಟ್ಟತಮ್ಮ ಏನು ಪಾತ್ರದ ಬಗ್ಗೆ ನಮ್ಮ ಸ್ನೇಹಿತರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಅವನು ಹೇಗೆ ತನ್ನ ತಂದೆಗೇನೆ ಅವನು ಎಲ್ಲ ಪ್ರಯೋಜನವನ್ನು ಬಳಸ್ಕೊಂಡು ಅವ್ನು ಡಬಲ್ ಕ್ರಾಸ್ ಮಾಡಿಸೋದಕ್ಕೆ ಹೇಸೋದಿಲ್ಲ ಅಂತ, ಮತ್ತು ಅಪ್ಪಾಜಿ ಅಂತ ಹೇಳ್ಬಿಟ್ಟು ಹೇಗೆ ಕಾಲಿಗೆ ಬಿದ್ದು ಬಿಡ್ತಾನೆ ಅಂತೆಲ್ಲ. ಈ ತರ ಪಾತ್ರಗಳು ನಮಗೆ ಶಿಲ್ಪದಲ್ಲಿ ಕೆತ್ತಿಟ್ಟಂತೆ ಕಾಣಿಸುತ್ತೆ ಅಂತ. ಮತ್ತೆ ಪಾತ್ರಗಳ ಮೂಲಕ ಧ್ವನಿಗಳು ಹೇಗೆ ಹೊರಡುತ್ತವೆ ಅಂತ ನಾವು ಗಮನಿಸೋದಾದ್ರೆ, ತಬ್ಬಲಿಯು ನೀನಾದ ಮಗನೇ ಭೈರಪ್ಪನವರ ಮಹಾಕೃತಿಗಳಲ್ಲಿ ಒಂದು, ಅಲ್ಲಿ ತಾಯವ್ವನ ಪಾತ್ರ ಅದು ನಿಜಕ್ಕೂ ಗೋವೆ. ಅದು ತಬ್ಬಲಿಯು ನೀನಾದ ಮಗನೇನಲ್ಲಿ ಯಾವ ಒಂದು ಗೋಮಾತೆಯ ಆಯಾಮ ನಮಗೆ ಆ ಒಂದು ಹಾಡಿನ ಹಿನ್ನೆಲೆಯಲ್ಲಿ ತೆರೆದುಕೊಳ್ಳುತ್ತೆ. ಆ ತಾಯವ್ವ ನೋಡಿ, ಆಕೆ ತಾಯಿ ಅಂತ, ಮತ್ತೆ ಮೂಕಳು, ಗೋವಿಗೆ ಆ ಒಂದು ಮೂಕವಾದ ವೇದನೆ ಹೇಗಿದೆ ಅಂತ ಅದನ್ನ ಈಕೆ ಮೂಲಕ ತೋರಿಸಿದ್ದಾರೆ. ಗೋವು ಒಂದು ಮಾತು ಬರದ ಪ್ರಾಣಿ, ಅದು ತನ್ನ ಭಾವನೆಯನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಮತ್ತೆ ಆಕೆ ಎಷ್ಟು ಮೌಲ್ಯನಿಷ್ಠವಾಗಿ ನಡ್ಕೊಳ್ತಾಳೆ. ತನ್ನ ಮಗನಿಗೇನೆ ಅವಳು ಏನು ಆಸ್ತಿಯನ್ನ ಬೇಡ, ನನ್ಗೆ ಏನು ಸಂಸ್ಕಾರವೂ ಮಾಡಬಾರ್ದು ಅಂತೆಲ್ಲ ಹೇಳ್ತಾಳಲ್ಲ, ಆ ರೀತಿಯಾದ ಎಲ್ಲರಿಗೂ ಅರ್ಥ ಆಗ್ತಾಳೆ, ಮಗನಿಗೆ ಮಾತ್ರ ಅರ್ಥ ಆಗಲ್ಲ ಅಂತ. ಅಂದ್ರೆ ಯಾರು ತನಗೆ ಸ್ಪಂದಿಸ್ತಾರೋ ಅವ್ರಿಗೆ ಅರ್ಥವಾಗತ್ತೆ ಅಂತ. ಗೋಮಾತೆಯು ಅದೇ ರೀತಿಯ ತಾನೆ, ಹಿಳ್ದಾಗ ಅರ್ಥ ಆಗಲ್ಲ, ಭಾರತ ಮಾತೆಯೇ ಅರ್ಥ ಆಗಿಲ್ಲ ಇವನ್ಗೆ, ಆ ಭಾರತೀಯ ಸಂಸ್ಕೃತಿಯೇ ಅರ್ಥ ಆಗಿಲ್ಲ ಅಂತ. ಮತ್ತೆ ಅದು ಆ ಸಾಂಸ್ಕೃತಿಕ ಸಂಘರ್ಷದ ಹಿನ್ನೆಲೆಯಲ್ಲಿ ಬಹಳ ಸೊಗಸಾಗಿ ನಮಗೆ ತಂದು ಕೊಡುತ್ತೆ ಆ ರೀತಿಯಾದ ಒಂದು ಪಾತ್ರ. ಇನ್ನು ಗೃಹಭಂಗದ ಚೆನ್ನಿಗರಾಯ ಅಂತೂ ಪ್ರಾಯಶಃ ಯಾರೂ ಮರೆಯಲಾರದಂತಹ ಪಾತ್ರ. ಪ್ರಾಪಂಚಿಕ ಒಂದು ಸಾಹಿತ್ಯ ಕೃತಿಗಳ ಹಿನ್ನೆಲೆಯಲ್ಲಿನೇ ಮೇರು ಸ್ತರದಲ್ಲಿ ನಿಲ್ಲುವಂತಹ ಒಂದು ಪಾತ್ರ. ತನ್ನ ಹೆಂಡತಿಗೆ, ಮನೆಯವರಿಗೆ, ಇವ್ರಿಗೆಲ್ಲ ಪ್ಲೇಗ್ ಬಂದಿದ್ದಾಗ ಆಕೆ ಕೇಳ್ಕೊಳ್ತಾಳೆ, ನನಗೆ ಸ್ವಲ್ಪ ಪ್ಲೇಗ್ ಬಂದಿದ್ಯಾ ನೋಡಿ ಅಂತ. ರಾತ್ರಿ ಎಬ್ಸಿದ್ರೆ ನನ್ನ ನಿದ್ರೆಗೆ ಭಂಗ ತರಬೇಡ ನೀನು ಅಂತ ಹೇಳ್ಬಿಟ್ಟು ಮಲ್ಕೊಳ್ತಾನಲ್ಲ. ಮಗನ ದುಡ್ಡಲ್ಲಿ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ನೋದಿರ್ಲಿ, ತನ್ನ ಹೆಂಡತಿಗೆ ಪ್ಲೇಗ್ ಬಂದಿದ್ರೆ ನನ್ನ ನಿದ್ದೆ ಕೆಡಿಸ್ಬೇಡ ಅಂತ ಹೇಳೋದಿರ್ಲಿ, ಈ ಥರ ಬೇಜವಾಬ್ದಾರಿ ಪಾತ್ರಗಳನ್ನ ನಾವು ಎಲ್ಲಿ ತಾನೇ ನೋಡೋದಕ್ಕೆ ಸಾಧ್ಯ. ಈ ಥರ ಎಷ್ಟೋ ಆಯಾಮಗಳನ್ನ ಅವರು ತೆರೆದಿಟ್ಟಿರೋದನ್ನ ನಾವು ನೋಡ್ತೀವಿ. ಮತ್ತೆ ಆ ದ್ವಂದ್ವಗಳು ಪಾತ್ರಗಳ ಮೂಲಕ ಧ್ವನಿ ಬರೋದನ್ನ ನಾನು ಹೇಳಿದೆ. ಒಂದೆರಡು ಆಯಾಮಗಳನ್ನು ಮಾತ್ರ ಬೇಗದಲ್ಲಿ ಗಮನಿಸಬಹುದು. ವಂಶವೃಕ್ಷದ್ದು ಪ್ರಸಿದ್ಧವೇದ, ಎಲ್ಲರಿಗೂ ಗೊತ್ತಿದೆ. ಜನ್ಮ ದೊಡ್ಡದಲ್ಲ, ಸಾಧನೆ ದೊಡ್ಡದು. ಆ ಥರ ವಿದ್ಯಾವಂಶ ಅಂತ ಸದಾಶಿವರಾಯರ ಪಾತ್ರದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದು ಮತ್ತೆ ನಮ್ಮ ಪಾರಂಪರಿಕ ಮೌಲ್ಯಗಳು, ನಮ್ಮ ಈ ಸೆಷನ್ ನಲ್ಲಿ ಭಾರತೀಯ ಮೌಲ್ಯಗಳಿಗೂ ಪ್ರತಿನಿಧಿಭೂತರಾಗಿ ಭೈರಪ್ಪನವರು ಹೇಗೆ ನಿಲ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಂತಾನಂ ಸಪ್ತಧೋಚ್ಯತೆ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಪುಸ್ತಕ ಬರೆಯೋದು ಕೂಡ ಒಂದು ಸಂತಾನದ ಪ್ರಕಾರವೇ ಅಂತಲೇ ಭಾರತೀಯ ಸಂಸ್ಕೃತಿ ಪರಿಗಣಿಸಿದೆ. ಅದಕ್ಕೂ ಕೂಡ ಆಯಾಮವಾಗಿ ಅಲ್ಲಿ ನೋಡ್ತಾರೆ. ಇನ್ನು ಜಲಪಾತ ಕಾದಂಬರಿನಲ್ಲಿ ಆ ಡಾಕ್ಟರ್ ನಾಡಗೌಡರು ಅವರ ಒಂದು ಅಭಿಪ್ರಾಯ ಏನಿರುತ್ತೆ ಅಂತ ಹೇಳಿದ್ರೆ, ಬಹಳ ಶಕ್ತಿವಂತವಾದ ಮಕ್ಕಳು, ಆರೋಗ್ಯವಂತವಾದ ಮಕ್ಕಳು, ಹೆಲ್ದಿ ಜೀನ್ಸ್ ಇರೋರು ಮಾತ್ರ ಉಳ್ಕೊಳ್ಬೇಕು ಅಂತ. ಆದರೆ ಆ ಥರ ಅವ್ರಿಗೆ ಸಂತಾನ ಆಗುವಂಥದ್ದು, ಅವ್ರದ್ದು ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತಮ್ಮ ಸಾವಿನಲ್ಲಿ ಆ ಪಾತ್ರ ಕಡೆಗಣೆ ಹೊಂದುತ್ತೆ. ಆದರೆ ಅದನ್ನೇ ಇನ್ನೊಂದು ವಯಸ್ಸಾದೃಶ್ಯ ಹೇಗೆ ತೋರಿಸ್ತಾರೆ ಅಂದ್ರೆ, ಆ ಭೂಪತಿ ವಸುಂಧರೆ ಅವರಿಬ್ರು ಬಹಳ ಆರೋಗ್ಯಪೂರ್ಣವಾಗೇ ಇರ್ತಾರೆ. ಆದರೆ ಅವ್ರಿಗೆ ಹುಟ್ಟಿದಂತಹ ಒಂದು ಮಗು, ಪಾಪ ಉಮೆ, ಬಹಳ ಚಿಕ್ಕ ವಯಸ್ಸಿನಲ್ಲೇನೆ ಅದು ಹಸುನಿಗೆ ಬಿಡೋದು ನಮಗೆ ಗೊತ್ತಾಗತ್ತೆ ಅಂತ. ಇನ್ನ ಒಂದೇ ಒಂದು ಮಾತು, ನಿರಾಕರಣ ನಮಗೆ ಅದರಲ್ಲಿ ಗೊತ್ತಾಗತ್ತೆ. ಅಲ್ಲಿ
ಗೀತೆಯಲ್ಲಿ ಬರುವಂತಹ ಒಂದು ಮಾತು, ನ ಕರ್ಮಣ ಮನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣತೆ ಅಂತ ಒಂದು ಮಾತು ಬರುತ್ತೆ. ಅದು ಒಂದೇ ಒಂದು ಮಾತಿಗೆ ಇಡೀ ಈ ಕೃತಿ ಭಾಷ್ಯದಂತೆ ಇದೆ ಅಂತ ನಾವು ಹೀಗೆ ಆ ಕಾದಂಬರಿಗಳಲ್ಲಿ ಬರುವಂತಹ ಪಾತ್ರ ಸನ್ನಿವೇಶಗಳ ಮೂಲಕ ಧ್ವನಿ ಹೇಗೆ ಹೊಮ್ಮುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಪ್ರಾಯಶಃ ಅರ್ಜುನ್ ಅವರು ಇನ್ನು ಕೆಲವು ಧ್ವನಿ ಆಯಾಮಗಳನ್ನ ಮತ್ತೆ ರಸವನ್ನು ಹೇಳಬಹುದು. ರಸದ ಕುರಿತು ಒಂದೇ ಮಾತು ಹೇಳೋದಾದ್ರೆ, ಭೈರಪ್ಪನವರು ನಾವೇನು ಕೆಲವೊಬ್ರು ಭಾವಿಸ್ತಾರೆ ಈ ಶೃಂಗಾರ, ಕರುಣ, ವೀರ, ರೌದ್ರ, ಭಯಾನಕ, ಅದ್ಭುತ, ಬೀಭತ್ಸ ಇವೆಲ್ಲ ಇದೆಯಲ್ಲ, ಅದೆಲ್ಲ ಹೀಗೆ ಚಾಕುನಲ್ಲಿ ಕಟ್ ಮಾಡ್ದಂಗೆ ಒಂದು ಕೇಕ್ ಪೀಸ್ ತೆಕ್ಕೋಟಾಗಿ ಒಂದು ಈ ರಸ ಒಂದು ಈ ರಸ ಒಂದು ಹಾಗೆ ಸಿಗೋದಿಲ್ಲ. ಎಲ್ಲವೂ ಕೂಡ ನಮ್ಮಲ್ಲಿ ರಸಾದಿ ಅಂತ ಕರಿತೀವಿ. ಒಂದು ಸಾಹಿತ್ಯ ಕೃತಿನಲ್ಲಿ ಎಲ್ಲವೂ ಒಂದು ಸಮರಸವಾಗಿ ಬೆರೆತುಕೊಂಡು ಅದು ನಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಅದು ರಸ ಅಂತ, ಆಸ್ವಾದದ ಸ್ತರದಲ್ಲಿ ಅದೊಂದು ರಸ. ಮತ್ತೆ ಈ ಥರ ರಸಗಳಲ್ಲೂ ಕೂಡ ಪ್ರಧಾನವಾಗಿ ಅಲ್ಲಿ ಕಂಡು ಬರುವಂಥದ್ದು ಒಂದು ಕರುಣ ರಸ. ಪ್ರಧಾನವಾಗಿ ಎಲ್ಲ ಕಾದಂಬರಿಗಳಲ್ಲೂ ಕಂಡು ಬರುವಂಥದ್ದು ಪ್ರಾಯಶಃ ಶಾಂತ ರಸವೇ. ಎಲ್ಲ ಪರಿಣಾಮವಾಗಿ ಶಾಂತವೇ. ಅದನ್ನು ಕುರಿತು ಅರ್ಜುನ್ ಅವ್ರು ಹೇಳ್ಬೋದಾ? ಪರಿಣಾಮವಾಗಿ ಶಾಂತರಸ ಕಂಡೇ ಕಾಣುತ್ತೆ. ಹಾಗಾಗಿನೇ ಇದು ಕಾಲಾತೀತವಾಗಿ, ದೇಶಾತೀತವಾಗಿ ಇಟ್ ಹಸ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್. ಯಾವುದೇ ಭಾವಕ್ಕೆ ಭಾವ ರಸದ ಮಟ್ಟಿಗೆ ಏರಬೇಕು ಅಂದರೆ ಅದಕ್ಕೆ ಶಾಂತ ಸ್ಪರ್ಶ ಇರಲೇಬೇಕು ಅಂತ. ಈಗ ಒಂದು ಬಿಳಿಯ ಒಂದು ಕ್ಯಾನ್ವಾಸ್ ಮೇಲೇನೆ ಪ್ರತಿಯೊಂದು ಬಣ್ಣಕ್ಕೂ ತನ್ನತನವನ್ನು ತೋರಿಸ್ಕೊಳ್ಳುವಂತಹ ಅವಕಾಶ ಉಂಟು. ಅದೇ ಹಸಿರಿನ ಕ್ಯಾನ್ವಾಸ್ ಆಗಿಬಿಟ್ರೆ ನೋ ಕಲರ್ ವಿಲ್ ಹ್ಯಾವ್ ಇಟ್ಸ್ ಒರಿಜಿನಾಲಿಟಿ, ಎಲ್ಲಕ್ಕೂ ಕೂಡ ಬೇರೆ ಬೇರೆ ರೀತಿಯೇ ಕಾಣಿಸುತ್ತೆ. ಆ ಶಾಂತ ಸ್ಪರ್ಶ ಹಿನ್ನೆಲೆಯಲ್ಲಿ ಇರುವಂಥದ್ದೇ ಭೈರಪ್ಪನವರ ಕಾದಂಬರಿಗಳಲ್ಲಿ. ಅವರು ಧ್ವನಿ ಇನ್ನೊಂದು ರೀತಿಯಾಗಿ ಸಾಂಕೇತಿಕವಾಗಿ ಎಷ್ಟೋ ಕಡೆಯಲ್ಲಿ ಅದನ್ನು ತರ್ತಾರೆ. ಶಶಿ ಅವರು ಹೇಳ್ತಾ ಇದ್ರು, ಪ್ರತ್ಯೇಕತಾ ಭಾವವನ್ನು ಶಮದ ಮೂಲಕ ಅದು ಪೂರ್ವಕವಾಗಿ ಮೀರಬೇಕು ಅಂತ. ಆ ವಕ್ರತೆ ಅನ್ನುವಂಥದ್ದು ಕೂಡ ಅವರ ಕಾದಂಬರಿಯ ಹೆಸರುಗಳಲ್ಲೇ ಅನೇಕ ಕಡೆ ಕಾಣಿಸುತ್ತೆ. ಈ ದಾಟು ಅನ್ನುವಂತಹ ಕಾದಂಬರಿಯ ಹೆಸರಲ್ಲೇನೆ, ದಾಟು ಅಂದರೆ ಒಂದು ದೋಣಿ ಆಗ್ಬೋದು, ಅಥವಾ ಒಂದು ಬ್ರಿಡ್ಜ್ ಅನ್ನುವಂತೆ ಸೇತುವೆ ಆಗ್ಬೋದು, ಅಥವಾ ನೀನು ಎಲ್ಲವನ್ನು ದಾಟಬೇಕು, ಎಲ್ಲವನ್ನು ಮೀರಿ ಹೋಗಬೇಕು ಅನ್ನುವಂತೆ ಅದು ಕ್ರಿಯಾಪದವಾಗಿ, ನಾಮಪದವಾಗಿ, ಅನೇಕ ಅರ್ಥಗಳನ್ನು ಉಳ್ಳುವಂತಹ ನಾಮಪದವಾಗಿ ಎಷ್ಟು ಥರ ಬೇಕಾದರೂ ಪರಿಭಾವಿಸ್ಬೋದು. ಅವರ ಕಾದಂಬರಿಗಳ ಹೆಸರಲ್ಲಿಯೇ ಎಷ್ಟೋ ಮಟ್ಟದ ವಕ್ರತೆ, ಸಜೆಸ್ಟಿವಿಟಿ ಧ್ವನಿಪೂರ್ಣವಾಗಿ ಇರುವಂಥದ್ದನ್ನು ನಾವು ಕಾಣ್ತೀವಿ. ಆ ದಾಟುವಿನಲ್ಲಿ ಎಲ್ರಿಗೂ ಗೊತ್ತಿರುವಂತೆ ಅದು ಈ ಜಾತಿಗಳ ಸಮಸ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಅಲ್ಲಿ ವೆಂಕಟರಮಣಯ್ಯನ ಮಗ ವೆಂಕಟೇಶ, ಅವನು ಆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಜಾತಿಯ ಜನರು ಕೂಡ ಆ ಬ್ರಾಹ್ಮಣತ್ವಕ್ಕೆ ಏರಬೇಕು, ಅವ್ರಿಗೂ ಯಾವುದೋ ಒಂದು ವ್ಯಾಲಿಡಿಟಿ ಬೇಕು, ತಮಗೂ ಕೂಡ ಒಂದು ಶ್ರೇಷ್ಠತೆ ಬೇಕು ಅಂತ ದೇ ಆರ್ ಜಸ್ಟ್ ಚೇಂಜಿಂಗ್ ದ ನೇಮ್. ಆ ರೂಪ ನಾಮಗಳನ್ನ ಮಾತ್ರ ಬದಲಾಯಿಸ್ತಾ ಇದ್ದಾರೆ ಹೊರತು ಸ್ವರೂಪದಲ್ಲಿ ಬ್ರಾಹ್ಮಣತ್ವ ಅಂದ್ರೆ ಏನು, ಆ ಬ್ರಹ್ಮತತ್ವದ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನು ಬಿಟ್ಟು ಬರೀ ಅಧಿಭೂತದ ಸ್ತರದಲ್ಲಿ ಆ ಬ್ರಾಹ್ಮಣತ್ವವನ್ನು ಹೇಗೆ ಪಡಿಬೋದು ಅನ್ನುವಂಥ ಆ ಒಂದು ರೇಸ್ ಅನ್ನುವಂತೆ ಆ ಸ್ಪರ್ಧೆಯಲ್ಲಿ ಇರುವಂತೆ ನಮಗೆ ಕಾಣಿಸುತ್ತೆ. ಅಲ್ಲಿ 3 ಸ್ತರದಲ್ಲಿ ಆ ಒಂದು ಸಮತ್ವವನ್ನು ಸಾಧಿಸಬೇಕು ಅಂತ ಹೊರಟಿರುವಂಥ 3 ಬೇರೆ ಬೇರೆ ಪಾತ್ರಗಳನ್ನು ನಾವು ಕಾಣಬಹುದು. ಹರಿದಾಸರ ಆ ವರ್ಗಕ್ಕೆ ಸೇರಿದಂಥವನು, ಅವನು ಮಾಡುವಂಥದ್ದು ಡೈನಮೈಟ್ ಇಟ್ಟು ಅದನ್ನು ಬ್ಲಾಸ್ಟ್ ಮಾಡಿ ಅವಾಗ ಪ್ರಳಯವನ್ನು ಮಾಡಿಬಿಟ್ರೆ, ಎಲ್ಲ ಕೊಚ್ಕೊಂಡು ಹೊಟ್ಟೋಗ್ಬಿಟ್ರೆ ಮರುಸೃಷ್ಟಿ ಮಾಡ್ಬೋದು, ಆವಾಗ ಎಲ್ಲ ಭೇದಗಳು ಅಡುಗೆ ಹೋಗುತ್ತೆ ಅಂತ. ಸೊ ಅಧಿಭೂತದ ಸ್ತರದಲ್ಲಿ ಪ್ರಳಯವಾದರೆ ಆವಾಗ ಸಮಾನತೆ ಉಂಟಾಗುತ್ತೆ ಅನ್ನುವಂಥದ್ದು ಒಂದು ಪರಿಕಲ್ಪನೆ. ಆದರೆ ವೆಂಕಟರಮಣಯ್ಯ ಅವರು ಮಾಡುವಂಥದ್ದು ಪೌರಾಣಿಕವಾದಂತಹ ಕಲ್ಪನೆ. ತಾನು ವಸಿಷ್ಠ ಮತ್ತೆ ಅರುಂಧತಿ ಅಂತ, ಮತ್ತೆ ಯಾವುದೋ ಹಿಂದಿನ ಕಾಲದಲ್ಲಿ ಯಾವುದೋ ಪುರಾಣ ಯುಗದಲ್ಲಿ ಅಲ್ಲಿ ಪ್ರಳಯ ಆಯಿತು, ಅಲ್ಲಿ ಎಲ್ಲ ಸಮತ್ವವಿತ್ತು ಅಂತ ಆ ಒಂದು ಕಾಲ್ಪನಿಕ ಒಂದು ಸ್ಥಿತಿಯಲ್ಲೇ ಉಳಿದು ಬಿಡ್ತಾರೆ ಹೊರತು ಅಧಿದೈವ ಅಥವಾ ಪುರಾಣದ ಇವತ್ತಿನ ಆನ್ವಯಿಕತೆ ಯಾವ ರೀತಿಯಾಗಿ ಹೌ ಟು ಇಂಪ್ಲೈ ಆರ್ ಅಪ್ಲೈ ದ ಪುರಾಣಿಕ್ ಕಾನ್ಸೆಪ್ಟ್ ಟು ಟುಡೇಸ್ ವರ್ಲ್ಡ್ ಅನ್ನೋದು ಬಿಟ್ಟು ಆ ಫ್ಯಾಂಟಸಿಯನ್ನು ಫ್ಯಾಂಟಸಿಯಾಗಿನೇ ಉಳಿಸ್ಕೊಂಡು ಬಿಟ್ಟು ಹಾಗೆ ಅವರು ಸಾವನ್ನ ಅಪ್ಪಿಡ್ತಾರೆ. ಆದರೆ ಸತ್ಯಭಾಮೆ ಎಲ್ರಿಗೂ ಕೂಡ ಆ ಒಂದು ಯಜ್ಞೋಪವೀತ ಧಾರಣೆ ಮಾಡಬೇಕು ಅಂತ ವೆಂಕಟರಮಣಯ್ಯನೂ ಹೊರಡ್ತಾನೆ. ಸತ್ಯಭಾಮೆ ಕೂಡ ಅದೇ ರೀತಿಯಾಗಿ ಆ ಜಾತಿಯ ಬ್ರಾಹ್ಮಣತ್ವ ಅಥವಾ ಜನಿವಾರ ಧಾರಣೆಯ ಬ್ರಾಹ್ಮಣತ್ವ ಅಂತ ಇದ್ದವಳು ಕೊನೆಗೆ ಅವನು ಹರಿದಾಸರ ಮೋಹನ್ ದಾಸ ಅವನು ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಅಲ್ಲಿ ಕೊನೆಯ ವಾಕ್ಯವೂ ಒಂದು ಬರುತ್ತೆ, ಎಲ್ಲ ತೋಟಗಳ ಮಧ್ಯ ಇರುವಂತಹ ಬೇಲಿಗಳು ಕೂಡ ಕೊಚ್ಕೊಂಡು ಹೋಗಕ್ಕೆ ಶುರು ಆಗ್ಬಿಟ್ವು ಅಂತ. ಅಂದ್ರೆ ಆ ಪ್ರತ್ಯೇಕತಾ ಭಾವ ಅಧಿಭೂತದ ಸ್ತರದಲ್ಲಿ ಹೋಗ್ಬೋದು, ಆದ್ರೆ ನಂದು ಹೋಯ್ತು ನಾನು ಹೋದೆ ಅನ್ನುವಂತಹ ಭಾವ ಇದ್ದೇ ಇರತ್ತೆ. ಅಹಂಕಾರ ಮಮಕಾರಗಳು ಇದ್ದೇ ಇರತ್ತೆ. ನನ್ನ ತೋಟ ಹಾಳಾಗೋಯ್ತು ಅನ್ನುವಂಥದ್ದು ಉಳಿಯುತ್ತೆ.
ಅವಾಗ ಸತ್ಯಭಾಮೆಗೆ ಆಗುವಂತಹ ಸಾಕ್ಷಾತ್ಕಾರ ತನ್ನ ಜನಿವಾರವನ್ನು ಕಿತ್ತು ಈ ಹೊರಗಡೆ ಸಂಕೇತಗಳಿಗಿಂತಲೂ ಹೆಚ್ಚಾಗಿ ಧಿಯೋ ಯೋನ ಪ್ರಚೋದಯಾತ್, ಜ್ಞಾನದ ಮಾರ್ಗದಿಂದ ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಐಕ್ಯವನ್ನ ಕಾಣ್ಕೋಬೇಕು ಅನ್ನುವಂಥದ್ದನ್ನ ಅಲ್ಲಿ ತುಂಬಾ ಚೆನ್ನಾಗಿ ಅವರು ತೋರಿಸಿದ್ದಾರೆ. ಎಲ್ಲವನ್ನು ದಾಟಬೇಕಾಗಿರುವಂಥ ಎಲ್ಲೆಗಳನ್ನ ದಾಟಬೇಕಾಗಿರುವಂಥದ್ದು ಆ ಆಧ್ಯಾತ್ಮಿಕ ಸ್ತರದಲ್ಲಿ ಅದನ್ನ ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತ. ಹಾಗೇನೆ ತಬ್ಬಲಿಯು ನೀನಾದೆ ಮಗನೆಯಲ್ಲಿ ತುಂಬಾ ಚೆನ್ನಾಗಿ ಆ ಒಂದು ಅನೇಕ ಸ್ತರದ ಸಾಂಕೇತಿಕತೆಗಳಿವೆ ಮತ್ತೆ ಮೂಲ್ಯ ಸಂಘರ್ಷಗಳ ಉಲ್ಲೇಖ ಇದೆ ಅಲ್ಲಿ. ಆ ಕಲ್ಯಾಣಿ ಅಂತ ಈ ಹಿರಿಯ ಗೌಡ್ರು ಕಾಳಿಂಗಜ್ಜ ಅವರು ಕಟ್ಸಿರ್ತಾರೆ, ಅದನ್ನ ಮಾಡಿಸಿರ್ತಾರೆ ದೇವಸ್ಥಾನಕ್ಕೆ ಅಂತ ಅದನ್ನ ಮಾಡಿರ್ತಾರೆ. ಮತ್ತೆ ಆ ಕಲ್ಯಾಣಿಯಿಂದಲೇ ಕಾಲುವೆಗಳಂತೆ ತೂಬುಗಳಂತೆ ಎಲ್ಲ ಮಾಡಿ ಹಸುಗಳು ಅಲ್ಲಿ ನೀರನ್ನು ಕುಡಿಯೋದಕ್ಕೆ ಎಲ್ಲವನ್ನು ಕೂಡ ಅನುವು ಮಾಡಿಕೊಟ್ಟಿರ್ತಾರೆ. ಆದ್ರೆ ಅವರ ಮೊಮ್ಮಗ ಕಾಳಿಂಗ ಅವನು ಬಂದು ನಮ್ಮ ವಂಶದವರು ಇದನ್ನ ದಾನ ಮಾಡಿದ್ದು, ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಅಧಿಕಾರವೂ ಇದೆ ಇದ್ರ ಮೇಲೆ, ಸಾರ್ವಜನಿಕವಾಗಿ ಅದು ಉಪಯೋಗಕ್ಕೆ ಬರಬೇಕಾಗಿರುವಂಥದ್ದು, ಅದು ಪ್ರೈವೇಟೈಸಿಂಗ್ ವಾಟ್ ಎವರ್ ಇಸ್ ಎ ಪಬ್ಲಿಕ್ ಪ್ರಾಪರ್ಟಿ, ಅದು ನಿಜವಾಗ್ಲೂ ಆಸುರಿ ಪ್ರವೃತ್ತಿ. ನಮ್ಮಲ್ಲಿ ಇರುವಂತಹ ಅಸುರರ ಎಲ್ಲ ಕಥೆಗಳನ್ನ ನೋಡಿದ್ರು ಕೂಡ ಯಾವುದು ಜಗತ್ತಿಗೆ ಸಾರ್ವಜನಿಕಕ್ಕೆ ಸೇರ್ಬೇಕೋ ಅದೆಲ್ಲವನ್ನು ತಮ್ಮಗಾಗಿ ಇಟ್ಕೊಂಡ್ ಬಿಡೋದು ಅಂತ. ಇವನು ರಾವಣ ಪುಷ್ಪಕ ವಿಮಾನವನ್ನ ಅದನ್ನ ಹೈಜಾಕ್ ಮಾಡೋದಾಗ್ಲಿ, ಸೀತೆಯನ್ನ, ಪುಂಜಿಕ ಸ್ಥಳೆ, ವೇದವತಿ ಎಲ್ಲರನ್ನು ಕೂಡ ಹೈಜಾಕ್ ಮಾಡೋದಾಗ್ಲಿ, ಅಬ್ಡಕ್ಟ್ ಮಾಡೋದಾಗ್ಲಿ, ಅದನ್ನೆಲ್ಲ ಕಿಡ್ನಾಪ್ ಮಾಡೋದಾಗ್ಲಿ ನೋಡಿದಾಗ ಯಾವ್ದಿದ್ರು ತನಗೆ ಮಾತ್ರ ಸೇರ್ಬೇಕಾಗಿರೋದು ಅಂತ. ಇಲ್ಲಿ ಇನ್ನೊಂದು ಏನಂದ್ರೆ ಕಾಳಿಂಗನ್ಗೆ ನಮ್ಮಜ್ಜ ಕೊಟ್ಟಿದ್ದು ದಾನವಾದ್ರೂ ಕೂಡ ನಂಗೆ ಸೇರಿರುವಂತದ್ದು ಅದು ಅನ್ನುವಂತಹ ಆ ಭಾವ, ನಮ್ಮ ವಂಶದ್ದು, ನಮ್ಮ ವಂಶದವರು ಕೊಟ್ಟಿರೋದು ಅಂತ. ಹಾಗಾಗಿ ಅದು ಯಾಕೆ ನೀರು ಅಲ್ಲಿ ಕಲ್ಯಾಣಿಯಲ್ಲಿ ಇದ್ದು ಅದು ವೇಸ್ಟ್ ಯಾಕೆ ಆಗ್ಬೇಕು, ಅದನ್ನ ಕಾಲುವೆಗಳ ಮೂಲಕ ಹೊಗೆ ಸೊಪ್ಪು ಅಂತ ಬೆಳೆಸೋದಕ್ಕೆ ನಾನು ಉಪಯೋಗಿಸ್ತೀನಿ ಅಂತ ಆ ರೀತಿ ಪ್ರಯೋಜನಾತೀತವಾದಂಥ ಎಷ್ಟೋ ಮೌಲ್ಯಗಳು ನಮ್ಮಲ್ಲಿ ಇರಬಹುದು. ಎಲ್ಲವೂ ಕೂಡ ಲೌಕಿಕ ಪ್ರಯೋಜನಕ್ಕೆ ಬರಬೇಕು ಅಂತ ಏನಿಲ್ಲ. ಆದರೆ ಇವನು ಅದನ್ನ ಹೊಗೆ ಸೊಪ್ಪಿಗೆ ಅದನ್ನ ಉಪಯೋಗಿಸಿದ್ರೆ ಏನ್ ತಪ್ಪಾಗತ್ತೆ ಅಂತ. ಇವಳು ಅವನ ಹೆಂಡತಿ ಹಿಲ್ಡ, ಆ ಬಿಳಿಯ ಹೆಂಗಸು, ಅದನ್ನ ಈಜುಕೊಳ್ಳೋದಂತೆ ಉಪಯೋಗಿಸಿದ್ರೆ ಏನ್ ತಪ್ಪಾಗತ್ತೆ ಅಂತ. ಅದಕ್ಕೆ ಬೇಕಾದ್ರೆ ಬೇರೆ ಒಂದು ಈಜುಕೊಳವನ್ನು ಕೂಡ ಮಾಡ್ಕೋಬಹುದು, ಬೇರೆ ಯಾವುದೋ ಒಂದು ಜಲಾಶಯವನ್ನು ಕೂಡ ಇವರು ಆಶ್ರಯಿಸ್ಬೋದು. ಇದನ್ನೇ ಮಾಡಬೇಕು ಅನ್ನುವಂಥದ್ದು ತನ್ನ ಹಕ್ಕು ಅದರಲ್ಲಿ ಇದೆ ಅಂತ. ಇದೇ ರೀತಿಯಾದಂಥ ಒಂದು ಅಂಶವನ್ನ ತಂತುವಿನಲ್ಲೂ ಕೂಡ ಅವರು ತೋರಿಸ್ತಾರೆ. ದಾನ ಮಾಡಿರುವಂಥದ್ದನ್ನ ಮತ್ತೆ ದಾನ ಮಾಡುವಂಥದ್ದು, ನಾವು ಮಾಡಿದೀವಿ ಅಂತ ಹೇಳ್ಕೊಳ್ಳುವಂಥದ್ದು. ಆ ಸಾತ್ವಿಕ ದಾನ ಅಂದ್ರೆ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿರುವಂಥದ್ದು. ಅನುಪಕಾರಿಣೆ, ತಾನು ಮತ್ತೆ ತನಗಾಗಿ ಏನು ಅಪೇಕ್ಷೆ ಪಡದೆ, ತನ್ನ ಹೆಸರು ಕೂಡ ಬರದೇ ಇರುವಂತೆ ನಿಜವಾಗ್ಲೂ ಆ ತ್ಯಾಗ ಮನೋಭಾವದಿಂದ ಮಾಡಬೇಕಾಗಿರೋದು. ಇಲ್ಲಿ ಇವನಲ್ಲಾಗ್ಲಿ, ಕಾಳಿಂಗನಲ್ಲಾಗ್ಲಿ, ಮತ್ತೆ ಅಲ್ಲಿ ಬರುವಂತಹ ತಂತುವಿನಲ್ಲಿ ಬರುವಂತಹ ಪಾತ್ರಗಳಲ್ಲಾಗ್ಲಿ ಅದು ಕಾಣಿಸುವಂಥದ್ದಲ್ಲ. ದಾನ ಕೂಡ ಅಹಂಕಾರ ವೃದ್ಧಿಗೆ, ನನ್ನ ವಂಶದವರು ಮಾಡಿರುವಂತಹ ದಾನ ಅನ್ನುವಂತೆ ನಮಗೆ ಕಾಣಿಸುವಂಥದ್ದನ್ನು ಕೂಡ ನೋಡ್ತೀವಿ. ಈ ರೀತಿಯಾದ ಕೆಲವೊಂದಷ್ಟು ಈ ಸಂಕೇತಗಳು ಇವುಗಳ ಮೂಲಕ ಅವರು ಮತ್ತೆ ಪಾತ್ರಗಳಲ್ಲೂ ಈ ಸಂಕೇತಗಳು ಹೇಗೆ ಕೆಲಸ ಮಾಡುತ್ತವೆ ಅಂದರೆ, ಈ ಜಲಪಾತ ಕಾದಂಬರಿನಲ್ಲಿ ಅವಳು ರೆಬೆಲು ಅಂತ ಬರ್ತಾಳಲ್ಲ, ಆಕೆಯ ಪಾತ್ರದ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಅವಳಿಗೆ ಎಷ್ಟು ಒಂದು ರಜಪ್ರವೃತ್ತಿ ಇರುತ್ತೆ ಅಂತ ಹೇಳಿದ್ರೆ, ನಿಶ್ಚಲವಾದ ಸಮುದ್ರ ನೋಡೋದಕ್ಕೆ ಇಷ್ಟನೇ ಪಡೋದಿಲ್ಲ ಅವಳು. ಯಾವಾಗಲೂ ಅಲ್ಲಿ ಸ್ಟೀಮರ್ ಶಿಪ್ಸ್ ಎಲ್ಲ ಇರಬೇಕು ಅಂತ. ಪ್ರಾಯಶಃ ಮಂದ್ರದಲ್ಲೂ ಒಂದು ಕಡೆ ಮೋಹನ್ ಲಾಲ್ಗೆ ಇದೇ ರೀತಿ ಒಂದು ನೋಡ್ತಿರ್ಬೇಕಾದ್ರೆ ತೋರಿಸ್ತಾರೆ. ಅಂದ್ರೆ ಆ ಒಂದು ಪಾತ್ರಕ್ಕೆ ನಾವು ಯಾವುದನ್ನು ನೋಡಿದಾಗ ಅವರ್ ಇನ್ನೇಟ್ ರೆಸ್ಪಾನ್ಸ್ ಟು ಎನ್ ಔಟ್ವರ್ಡ್ ಸಿಚುವೇಶನ್ ನಮ್ಮ ಸ್ವಭಾವಕ್ಕೆ ಅನುಗುಣವಾಗೇ ಇರುತ್ತೆ. ಬಲರಾಮ ಕೂಡ ಹಡಗುಗಳು ಕಾಣಿಸ್ತಿದೆ ಸಮುದ್ರದಲ್ಲಿ, ಅದಕ್ಕೆ ಇಲ್ಲಿ ಮಾಡಿದ್ದು ಒಳ್ಳೇದಾಯ್ತು ದ್ವಾರಕೆ ಅಂತ. ನೋಡಿ, ಪುರಾಣ ಕಾಲದಿಂದ ಹಿಡಿದು ಈಗಿನ ಕಾಲದ ವ್ಯವಹಾರ ಪ್ರಪಂಚದ ತನಕ ಎಲ್ಲ ಬರುತ್ತೆ ಅಂತ ಗೊತ್ತಾಗತ್ತೆ. ಹೌದು ಹೌದು ಹೌದು. ಸಾತ್ಯಕ್ಕೆ ಕೃಷ್ಣನ ಕಾಣ್ತಾನೆ, ಬಲರಾಮ ಅವನಿಗಲ್ಲಿ ವಾಣಿಜ್ಯವೇ ಕಾಣುತ್ತೆ ಅಂತ. ಇದೇ ರೀತಿ ಅಲ್ಲಿ ಕುಂತಿಗೆ ಒಂದು ಗಂಗೆಯನ್ನು ಒಪ್ಪವಿಟ್ಟಿರೋದಾಗ್ಲಿ ಥ್ರೂ ಔಟ್ ದ ಕಾದಂಬರಿ ಕಾಣ್ತೀವಿ. ಕೃಷ್ಣನಿಗೆ ಸಮುದ್ರದಂತೆ ಅವನಷ್ಟು ಆಳವಾಗಿ, ಅಷ್ಟು ವಿಶಾಲವಾಗಿ, ನಿಶ್ಚಲವಾಗಿ ನಿಲ್ಲುತ್ತಾನೆ ಎಲ್ಲ ಸಂದರ್ಭಗಳು. ಕೃಷ್ಣನ ಚಿತ್ರಣ ಕೂಡ ಅವನ ಮನೆ ಇರುವಂತದ್ದು ಮುಂದೆ ಆ ನಗರವಿದೆ, ಮತ್ತೆ ನಗರದಲ್ಲಿ ಅಷ್ಟ ಮಹಿಷಿಯರ ಮನೆಗಳು ಕೂಡ ಅವನ ಮನೆಯಿಂದ ಸಮಾನಾಂತರದಲ್ಲಿ ಇದೆ ಅಂತ. ಈಸ್ ನಾಟ್ ಬಯಸ್ ಟುವರ್ಡ್ಸ್ ಎನಿಥಿಂಗ್, ಅಥವಾ ಯಾವುದೇ ಒಂದು ಫೇವರಿಟಿಸಮ್ ಇಲ್ಲ ಅನ್ನುವಂತೆ. ಹಿನ್ನೆಲೆಯಲ್ಲಿ ಸಮುದ್ರವಿದೆ, ಅಗಾಧವಾದಂತಹ ಸಮುದ್ರವಿದೆ ಅಂತ. ಆ ಸಮುದ್ರ ಆ ಪರ್ವದಲ್ಲೇನೆ ಒಬ್ರೊಬ್ರಿಗೆ ಒಂದೊಂದು ರೀತಿ ಕಾಣಿಸ್ತಾ ಇರುತ್ತೆ. ಸಮುದ್ರ ಕೆಲವ್ರಿಗೆ ರೊಮ್ಯಾಂಟಿಕ್ ಆಗಿ ಕಾಣಿಸುತ್ತೆ, ಮತ್ತಿನ್ನೋರ್ಗೆ ಶೋಕವೇ ಮುಡಿಗಟ್ಟಂತೆ ಅಲ್ಲಿ ಅದು ಹಾಗೆ ಕಾಣಿಸ್ತಾ ಇರುತ್ತೆ. ಇನ್ನೊಬ್ರಿಗೆ ಪ್ರಯೋಜನ ಅಥವಾ ಇನ್ನೊಬ್ರಿಗೆ ವೀರ, ಆ ರೀತಿಯಾಗಿ ಕಾಣಿಸ್ತಾ ಇದ್ರೆ ಕೃಷ್ಣನ ಹಿನ್ನೆಲೆ ಇರುವಂಥದ್ದು ಅಗಾಧವಾದಂತಹ, ಆಳವಾದಂತಹ, ಅನಂತವಾದಂತಹ ಆ ಆಧ್ಯಾತ್ಮಿಕ ಭಿತ್ತಿ
ಮತ್ತೆ ಮುಂದೆ ಇರುವಂಥದ್ದು ಲೋಕ ಸಂಗ್ರಹ ಅನ್ನುವಂತೆ ಅದು ತುಂಬಾ ಚೆನ್ನಾಗಿ ಜೀವನ್ ಮುಕ್ತಿ ಲೋಕ ಸಂಗ್ರಹ ದ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅನ್ನುವಂತೆ ಅಲ್ಲಿ ಕೃಷ್ಣನ ವ್ಯಕ್ತಿತ್ವ ಇದೆ. ಮತ್ತೆ ಆ ಭಾರತೀಯದ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಬರೀ ರಕ್ತ ಮಾಂಸ ತುಂಬಿಕೊಂಡಿರುವಂತಹ ಮನುಷ್ಯರು ಮಾತ್ರ ಅಲ್ಲ, ಪ್ರಕೃತಿಯಲ್ಲೂ ನಾವು ಚೈತನ್ಯ ಇದೆ ಅಂತ ನಾವು ಒಪ್ಕೊಳ್ಳೋದ್ರಿಂದ ಅದನ್ನು ಪಾತ್ರಗಳು ಎಂಬಂತೆ ಭೈರಪ್ಪನವರು ಸೃಷ್ಟಿಸಿ ಬಿಡ್ತಾರೆ. ನಮ್ಗೆ ಎಷ್ಟೋ ಕಡೆ ಭೈರಪ್ಪನವ್ರ ಕಾದಂಬರಿಗಳಲ್ಲಿ ಅವ್ರಿಗೆ ಹಿಮಾಲಯ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಪ್ರಾಯಶಃ ಅವ್ರ ಆತ್ಮಕತೆ ಭಿತ್ತಿನಲ್ಲಿ ಇರುವಂತಹ ಒಂದೇ ಒಂದು ಶ್ಲೋಕ ಅಂತ ಹೇಳಿದ್ರೆ ಹಿಮಾಲಯವನ್ನು ಕುರಿತಿದ್ದು. ಭೈರಪ್ಪನ ಕಾಳಿದಾಸನ ಕುಮಾರ ಸಂಭವದ ಮಂಗಳ ಶ್ಲೋಕವನ್ನು ಹಾಕೊಂಡಿದ್ದಾರೆ. ಅಲ್ಲಿ ಹಿಮಾಲಯವೇ ಒಂದು ಪಾತ್ರವಾಗಿ ಬರೋದನ್ನು ನಾವು ನಿರಾಕರಣದಲ್ಲಿ ಕಾಣ್ತೀವಿ. ಅಲ್ಲಿ ಬರುವಂತಹ ಹಿಮಾಲಯದ ವರ್ಣನೆ ಅಷ್ಟು ಸೊಗಸಾಗಿರುತ್ತೆ. ಮತ್ತೆ ಅದರ ಮೂಲಕ ದ್ವಂದ್ವ ನಮಗೆ ಚಿತ್ರಿತವಾಗೋದು, ಅದರ ಮೂಲಕ ರಸ ಬರೋದು ಅಂತ ಹೇಳಿದ್ರೆ, ಆ ಹಿಮಾಲಯದ ಎತ್ತರದಲ್ಲಿ ಬಾರಾಮಾಸಿ ಮಹಾರಾಜ್ ಅವರು ಅಲ್ಲೇ ಇದ್ರೆ ಇವ್ನು ನಿರಾಕರಣ, ಅವ್ನ ನರಹರಿ ಎಲ್ಲಾನು ಕಡುಕೊಂಡು ಹೋಗ್ಬೇಕು ಅಂತ ಸನ್ಯಾಸದ ಆಭಾಸ ಅದನ್ನ ತೋರಿಸ್ಕೊಳ್ಳೋದಕ್ಕೆ ಹೋಗೋನು ಅದರಲ್ಲಿ ಆ ಯತ್ನದಲ್ಲಿ ವಿಫಲವಾಗಿ ಮೇಲ್ ಹೋಗೋನು ಮಾಡಿದ್ದೆಲ್ಲ ಏನು ಅಂತ ಹೇಳಿದ್ರೆ ರಜಾಯಿಕ ಉಚ್ಕೊಂಡು ಅವನು ಆಲೂಗಡ್ಡೆ ತಿನ್ಕೊಂಡು ಬಂದ, ಅಷ್ಟೋ ಅಲ್ಲಿ ಇನ್ನೇನೋ ಆಗ್ಲಿಲ್ಲ. ದೇಹ ಭಾವವನ್ನು ಮೀರಕ್ಕಾಗ್ಲಿಲ್ಲ. ಅವ್ರನ್ನ ಕೇಳ್ತಾನೆ ಬಾರಾಮಾಸಿ ಮಹಾರಾಜರನ್ನ, ಯಾಕೆ ಎಲ್ರು ಹಿಮಾಲಯದ ಮೇಲಕ್ಕೆ ಬರ್ತಾರೆ ಅಂದ್ರೆ ಹೆಪ್ಪುಗಟ್ಟೋದಿಕ್ಕೆ ಅಂತ. ಹೆಪ್ಪುಗಟ್ಟೋದು ಅಂದ್ರೆ ಏನು? ಚಿತ್ತವೃತ್ತಿಗಳ ನಿಯಂತ್ರಣವಾಗುವಂಥದ್ದು, ದೇಹ ಭಾವವನ್ನ ಮೀರೋದು ಅಂತ. ಇವನ್ಗೆ ಆಲೂಗಡ್ಡೆಗಳನ್ನ ಇಟ್ಕೊಂಡಿರ್ತಾನೆ, ಇನ್ ಎಷ್ಟು ದಿನ ಚಳಿಗಾಲ ಇದೆ ಅಂತ ಅದನ್ನ ಲೆಕ್ಕಕ್ಕೆ ಇವ್ರು ಬಾರಾಮಾಸಿ ಮಹಾರಾಜರು ಬಂದು ಅದನ್ನೇ ತಿನ್ಕೊಂಡು ಹೊಟ್ಟೋಗ್ಬಿಟ್ಟಿರ್ತಾರೆ. ಇವನ್ ಕಾಲದ ಗಣನೆಯನ್ನ ಮಾಡಕ್ ಹೊರಟ್ರೆ ಅವರು ಕಾಲಾತೀತ ಸ್ವರೂಪರು, ಆ ಕಾಲದ ಗಣನೆ ಇಲ್ಲದೆ ಮತ್ತೆ ಎಲ್ಲಾ ಕಡೆಯೂ ಒಂದೇ ರೀತಿ ಹಿಮಾಚ್ಛಾದಿತವಾಗಿದ್ರೆ ದೇಶವೂ ಗೊತ್ತಾಗ್ತಾ ಇಲ್ಲ, ಕಾಲವೂ ಗೊತ್ತಾಗ್ತಾ ಇಲ್ಲ. ದೇಶ ಕಾಲಗಳನ್ನ ಅತೀತವಾಗಿ ನಿಂತು ಮನಸ್ಸು ಬುದ್ಧಿಗಳನ್ನ ದೇಹವನ್ನ ಕೂಡ ಅತೀತವಾಗಿ ನಿಂತಿರುವಂತವ್ರು ಬಾರಾಮಾಸಿ ಮಹಾರಾಜ್ ಅನ್ನುವಂತೆ ಕಾಣಿಸುತ್ತೆ. ಮತ್ತಲ್ಲಿ ಅವರು ಮಂದಾಕಿನಿ ನದಿ ಇಲ್ಲಿ ಹರಿತಿದೆ ಆದ್ರೆ ಹೆಪ್ಪುಗಟ್ಟಿದೆ ಅಂತ ಹೇಳ್ತಾರೆ. ಹೆಪ್ಪುಗಟ್ಟಿದ್ರೂ ಅದಕ್ಕೆ ನದಿ ಅಂತ ಕರೀತಾರ ಅಂದ್ರೆ ಬರೀ ಸಂಕೇತ, ನದಿ ಅನ್ನುವಂತಹದ್ದು ಒಂದು ಉಪಾಧಿ ಮಾತ್ರ ಅದಕ್ಕೆ ಉಳಿಯತ್ತೆ ಅಂತ. ಇದು ವಸ್ತುತಃ ದಗ್ಧಪಟ ನ್ಯಾಯ ಅಂತ ಯಾವ್ದಿದೆ ವೇದಾಂತದಲ್ಲಿ, ಆ ರೀತಿಯಾಗಿ ಜೀವನ ಮುಕ್ತ ಅವನ ದೇಹ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ರು ಕೂಡ ಒಳಗಡೆ ಎಲ್ಲವೂ ದಗ್ಧವಾಗಿದೆ. ಅಹಂಕಾರ ಮಮಕಾರಗಳು ರಾಗದ್ವೇಷಗಳು ದಗ್ಧವಾಗಿದೆ, ಹೊರಗಡೆಗೆ ಮಾತ್ರ ಅದು ಮನುಷ್ಯ ಅಥವಾ ವ್ಯಕ್ತಿ ಅನ್ನುವಂಥ ಸಂಕೇತ ಉಳಿದಿದೆ ಅನ್ನುವಂತೆ ತುಂಬಾ ಚೆನ್ನಾಗಿ ಅನೇಕ ಧ್ವನಿಪೂರ್ಣವಾಗಿ ಈ ತರ ಆಯಾಮಗಳು ಭೈರಪ್ಪನವ್ರ ಕಾದಂಬರಿಗಳಿದೆ. ನೋಡ್ತಾ ಹೋದ್ರೆ ಇದನ್ನ ಎಲ್ಲ ಓದ್ಕೊಂಡಿರೋ ಸಹೃದಯರ ಜೊತೆ ಓದ್ತಾ ಹೋದ್ರೆ ಇನ್ನೂ ಹೆಚ್ಚು ಮತ್ತಷ್ಟು ನಮಗೆ ಗೊತ್ತಾಗತ್ತೆ. ಒಂದು ಪ್ಲೇಗ್ ಕಾಯಿಲೆಯನ್ನು ಕೂಡ ಗೃಹಭಂಗದಲ್ಲಿ ಹೇಗೆ ಸಿಚ್ಚಿದ್ದಾರೆ ಅಂತ ಹೇಳಿದ್ರೆ ತನ್ನಂತೆ ತಾನೇ ಒಂದು ಪಾತ್ರವಾಗಿ ಬರುತ್ತೆ. ಇನ್ನ ಅಧ್ಯಾತ್ಮದಲ್ಲಿ ನಾವು ಪ್ರಧಾನವಾಗಿ ಗಮನಿಸೋದಾದ್ರೆ ಅದರಲ್ಲಿ ನಾವು ಅಧ್ಯಾತ್ಮದ ಮೌಲ್ಯಗಳು ಅಂತ ನೋಡೋದು ಪುರುಷಾರ್ಥಗಳನ್ನ, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ. ಅವುಗಳನ್ನು ಕೂಡ ಹೀಗೆ ಪ್ರತ್ಯೇಕವಾಗಿ ಚಿತ್ರಿಸದೆ ಜೀವನದ ಬಗೆಯ ದ್ವಂದ್ವಗಳೇನಿರುತ್ತಲ್ಲ ಆ ದ್ವಂದ್ವಗಳ ತಾಕಲಾಟವನ್ನ ಭೈರಪ್ಪನವರು ಬಹಳ ಸೊಗಸಾಗಿ ಚಿತ್ರಿಸ್ತಾರೆ. ನಮ್ಗೆ ಎಷ್ಟೋ ಜನರಿಗೆ ಭೈರಪ್ಪನವ್ರ ಕಾದಂಬರಿ ಓದಿದಾಗ ತುಂಬಾ ಹಾಂಟಿಂಗ್ ಅನ್ಸುತ್ತೆ. ನಮ್ಮ ಜೀವನದ ಒಂದು ಯಾವುದೋ ಮೂಲಗಳನ್ನೇ ಅವರು ಹಿಡಿದು ಅಲ್ಲಾಡಿಸ್ತಿದಾರೇನೋ ಅಂತ ಅನ್ಸುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಯಾವುದೋ ಒಂದು ಲೂಸ್ಲಿ ಹೆಲ್ಡ್ ಕನ್ವಿಕ್ಷನ್ಸ್ ಇರುತ್ತೆ. ಕೆಲವೊಂದನ್ನು ನಾವು ಒಪ್ಕೊಂಡು ಬಂದ್ಬಿಟ್ಟಿರ್ತೀವಿ, ಯಾರೋ ಹಿರಿಯರು ಹೇಳಿರ್ತಾರೆ ಅಂತ ಮಾಡಿರ್ತೀವಿ, ನಮಗೆ ಅದರಲ್ಲಿ ಪ್ರಜ್ಞಾಪೂರ್ವಕವಾದ ವಿಶ್ವಾಸ ಇರೋದಿಲ್ಲ. ಆದ್ರೆ ಭೈರಪ್ಪನವ್ರ ಕಾದಂಬರಿಗಳನ್ನು ಓದೋದ್ರ ಮೂಲಕ ಎಷ್ಟೋ ಸಾರಿ ವಿಶ್ವಾಸ ದೃಢವಾಗುತ್ತೆ, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಕೊಂಡು ಕೂಡ ಆಗತ್ತೆ. ಇವುಗಳನ್ನ ನಾವು ಇನ್ನೊಬ್ಬರ ಜೊತೆ ಮುಖಾಮುಖಿ ಆದಾಗ ಹೇಗಪ್ಪ ಆಗೋದು ಅಂತ, ಎಲ್ಲ ಚೆನ್ನಾಗಿದ್ದಾಗ ನಮ್ಮ ಹಮಾರ ಗಲಿ ಮೇ ಶೇರ್ ಅಂತ ಹೇಳಿದಾಗ ಆ ಥರ ಚೆನ್ನಾಗಿರುತ್ತೆ. ಇನ್ನೊಬ್ಬರು ನಮ್ಮ ವಿಶ್ವಾಸವನ್ನು ಒಪ್ಪದೇ ಇರೋರ ಜೊತೆಗೆ ನಮ್ಮ ಕನ್ವಿಕ್ಷನ್ಸ್ ಅನ್ನ ನಾವು ಪ್ರೂವ್ ಮಾಡ್ಕೊಳ್ಬೇಕಾದಾಗ ಎಷ್ಟು ಕಷ್ಟವಾಗತ್ತೆ ಅಂತ ಭೈರಪ್ಪನವ್ರ ಕಾದಂಬರಿಗಳು ತೋರಿಸುತ್ತವೆ. ಈ ತರ ದ್ವಂದ್ವಗಳು ಇವಾಗ ಸಿರಿತನ ಬಡತನ, ಒಂದು ಹುಟ್ಟು ಸಾವು, ಪ್ರವೃತ್ತಿ ನಿವೃತ್ತಿ, ಈ ತರ ದ್ವಂದ್ವಗಳು ಪ್ರಕೃತಿಗೆ ಸಹಜವಾಗಿರುವಂಥದ್ದೇ. ಎರಡು ವಸ್ತು ಬಂತು ಅಂತ ಹೇಳಿದ್ರೆ ಅಲ್ಲಿ ಭಿನ್ನತೆ ಬಂತು ಅಂತಲೇ ಜಗನ್ನಿಯಾಮಕವಾದ ಒಂದು ತತ್ವ ವ್ಯವಹಾರ ಸ್ತರದಲ್ಲಿ ಇದ್ದೇ ಇರುತ್ತೆ. ಆ ಥರ ಇರೋದ್ರನ್ನು ಭೈರಪ್ಪನವರು ಅದರ ಅನಂತರವಾದ ವಿಸ್ತಾರಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಒಂದು ಹುಟ್ಟು ಸಾವನ್ನು ಗಮನಿಸ್ಕೊಂಡ್ರೆ ಎಷ್ಟು ವೈವಿಧ್ಯ ಎಲ್ಲ ಕಾದಂಬರಿಗಳಲ್ಲೂ ಕಾಣಿಸುತ್ತೆ ಅಂತ ಹೇಳಿದ್ರೆ ಪರ್ವ ಕಾದಂಬರಿ ಓಪನ್ ಆಗುವಂಥದ್ದೇ, ಪ್ರಾರಂಭ ಆಗುವಂಥದ್ದೇ ಈ ಥರ ಚರ್ಚೆಯಿಂದ ಅಂತ ಗೊತ್ತಾಗತ್ತೆ. ಆ ಪೌರಾಣಿಕ ಸ್ತರದಲ್ಲಿ ನೋಡಿ, ಯಾವ ಪರ್ವ ಕಾದಂಬರಿ ಈ ನಿಯೋಗದ ಒಂದು ಪ್ರಸ್ತಾವದಿಂದ ಪ್ರಾರಂಭವಾಗುತ್ತೋ ಅದು ಒಂದು ಯುಗಸಂಧಿಯ ಕೃತಿ ಅಂತ ಭೈರಪ್ಪನವರೇ ಬರೆದಿದ್ದಾರೆ. ಕೊನೆಗೆ ಉತ್ತರೆಗೆ ಇದೇ ನಿಯೋಗ ಮಾಡಿಸ್ಬೇಕಾ ಅಂತ ಹೇಳಿ ದ್ರೌಪದಿ ಒಂದು ಪ್ರಸ್ತಾವ ಬಂದಾಗ ಕುಂತಿ ಸರ್ವತಾ ಕೂಡುದು ಬೇಡ ಅಂತ ತಡಿತಾಳೆ.
ಅದಿವಾಗ ಸರಿ ಹೋಗೋದಿಲ್ಲ ಅಂತ. ಅಂದ್ರೆ ಯಾವುದು ನಮ್ಮ ಜೀವನದಲ್ಲೇ ಪ್ರಾರಂಭಿಕ ಸ್ತರದಲ್ಲಿ ನಾವೇ ಒಪ್ಕೊಂಡು ನಡೆದಿದ್ವೋ ನಮ್ಮ ಕಣ್ಣೆದುರಿಗೇನೆ ಆ ಮೌಲ್ಯ ಪಲ್ಲಟಗೊಂಡು ಬದಲಾಗೋದನ್ನ ತೋರಿಸ್ತಾರೆ. ಇದು ಮೌಲ್ಯಗಳ ಸಂಘರ್ಷ ಅಂತ. ಮತ್ತೆ ನೆಲೆ ಕಾದಂಬರಿ ದ್ವಾಪರ ಯುಗವೇ ಎರಡೇ ಕಾಲಲ್ಲಿ ಆ ಧರ್ಮದೇನು ನಿಂತಿರುವಂತದ್ದು. ಧರ್ಮವೋ ಅದು ಸಂಶಯ ದ್ವಾಪರೋ ಚಾತ ಅಂತ, ಆ ಸಂಶಯದ ಯುಗ ಅಂತ. ಆ ಥರದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಆ ಸಂಶಯದವೇ ಇಲ್ಲಿ ಹೆಪ್ಪುಗೊಟ್ಟಿರುವಂತೆ ಕಾಣಿಸುತ್ತೆ ಅಂತ. ಮತ್ತೆ ನೋಡಿ, ಈ ನೆಲೆ ಕಾದಂಬರಿನಲ್ಲಿ ಅಲ್ಲೂ ಕೂಡ ಈ ಸಾವಿನ ಹಿನ್ನೆಲೆಯಲ್ಲಿ ಪರ್ವ ಬರೆದಿದ್ ಕೂಡಲೇ ನೆಲೆ ಬರೆದ್ರು. ಅದರಲ್ಲಿ ಹುಟ್ಟಿನ ಮೀಮಾಂಸೆ ಇದ್ರೆ ಇಲ್ಲಿ ಪ್ರಾಯಶಃ ಪೂರ್ತಿಯಾಗಿ ಸಾವಿನ ಮೀಮಾಂಸೆ ಇದೆ. ನೆನ್ನೆ ಈ ಮಾತು ಬಂದಿತ್ತು, ಜವರಾಯಿ, ಕಾಳಪ್ಪ ಈ ತರ ಹೆಸರುಗಳಲ್ಲಿಯೇ ಕೂಡ ಆ ಸಾವಿನ ಸ್ಪರ್ಶವೇ ಇರುವಂತಹ ಹೆಸರುಗಳನ್ನು ಇಟ್ಟಿದ್ದಾರೆ ಅಂತ. ಅಲ್ಲಿ ನಾನೇ ನಿನ್ನನ್ನು ಹುಟ್ಟಿಸು ಅಂತ ಕೇಳಲಿಲ್ಲ, ಹಾಗಾಗಿ ನನಗ್ ನಾನೇ ಬಾಧ್ಯ ಅಂತ ಅವನು ಕುಮಾರ್ ಮಗನ್ನ ತನ್ನ ತಂದೆನ ಇವನೇ ಪ್ರಶ್ನೆ ಮಾಡೋ ತರ ಎಲ್ಲ ಬರುತ್ತೆ. ಆಗ ಅವ್ರು ಹೇಳ್ಕೊಡ್ತಾರೆ, ನೀನು ಸಾವಿಗೆ ಸಿದ್ಧ ಆಗಿದ್ದಾಗ ಮಾತ್ರ ಈ ಮಾತು ಹೇಳೋದಕ್ಕೆ ನಿನಗೆ ಅಧಿಕಾರ ಬರುತ್ತೆ, ಜೀವನ ಇದ್ದಾಗ ಅಲ್ಲ. ನೀನು ಈ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾಯೋದಕ್ಕೆ ನೀನು ತಯಾರಾಗಿದೀಯಾ ಅಂತ. ನಮ್ಗೆ ಎಷ್ಟೋ ಬಾಯಿ ಮಾತುಗಳು ನಾಲ್ಗೆಯ ತುದಿಯಿಂದ ಬಂದಿರುತ್ತಷ್ಟೇ, ನಿಜವಾಗ್ಲೂ ನಾವು ಅದರಲ್ಲಿ ಒಪ್ಪಿ ನಡೆದಿರೋದಿಲ್ಲ. ಈ ಥರದ್ದು ಎಷ್ಟೋ ಕಾಣುತ್ತೆ. ವಂಶವೃಕ್ಷದಲ್ಲಂತೂ ಈ ಒಂದು ಇದು ಕಂಡೇ ಕಾಣುತ್ತೆ. ಇನ್ನು ವರ್ಣ ಜಾತಿಗಳ ಸಮಸ್ಯೆ ಅಂದ್ರೆ ಹುಟ್ಟಿನಿಂದ ಪ್ರಾರಂಭ ಮಾಡಿ ಜೀವನದ ಕೊನೆಯವರೆಗೂ. ಮತ್ತೆ ನಮ್ಮ ಇದರಲ್ಲಿ ಬರೀ ಜೀವನ ಕೊನೆಗೆ ಇಟ್ ಇಸ್ ನಾಟ್ ಎನ್ ಎಂಡ್ ಇನ್ ಇಟ್ ಸೆಲ್ಫ್. ಪ್ರವಾಹ ನಿತ್ಯತ್ವ ಅಂತ ಹೇಳ್ತಿದ್ದಾಗ ನಮಗೆ ಪುನರ್ಜನ್ಮಗಳು ಇವುಗಳೆಲ್ಲ ಬರುತ್ತಲ್ಲ, ಅದನ್ನು ನಾವು ನೋಡಿದ್ರೆ ನಾಯಿನ ಎರುಳಿನಲ್ಲಿ ಪುನರ್ಜನ್ಮಗಳು, ಮತ್ತೆ ಸಾಂಸ್ಕೃತಿಕವಾಗಿ ಅದು ತಂದುವಂತಹ ವೈಪರೀತ್ಯ, ಮತ್ತೆ ಬಡತನದ ಎಷ್ಟೋ ಆಯಾಮಗಳನ್ನು ಗೃಹಭಂಗದಲ್ಲಿ ಅವ್ರು ತಂದಿರೋದನ್ನ ನೋಡೋದು. ಮತ್ತೆ ಈ ಮಾನುಷ ಸಂಬಂಧಗಳು ಬಂದಾಗ ತಂದೆ ಮಗ ಮತ್ತೆ ಗಂಡು ಹೆಂಡಸನ ಸಂಬಂಧವನ್ನ ಬೇಕಾದಷ್ಟು ಕಾದಂಬರಿಗಳಲ್ಲಿ ಅದು ದೂರ ಸರಿದರಿಯಿಂದ ಮೊದಲು ಮಾಡಿ, ಮತ್ತು ಅಂಚುವಿನ ಕಾದಂಬರಿನಲ್ಲಿ ಅದು ಸಾಕಪ್ಪ ಸಾಕು ಅಂತ ಅನಿಸೋ ಮಟ್ಟಕ್ಕೂ ಕೂಡ ಅಲ್ಲಿ ತಂದು ತೋರಿಸಿದ್ದಾರೆ. ಒಂದು ಪ್ರೀತಿ, ಈ ಒಂದು ಕ್ಲಿಂಗ್ ಆನ್ ಅಂತ ಹೇಳ್ತೀವಲ್ಲ, ಯಾವುದೋ ಒಂದು ಜೀವಕ್ಕೆ ಪ್ರೀತಿ ಬೇಕಾಗಿದ್ದಾಗ ಅದನ್ನು ತೋರಿಸೋ ಒಂದು ವ್ಯಕ್ತಿ ಸಿಕ್ಕಿಬಿಟ್ರೆ ಅಷ್ಟು ಹಿಂಡಿ ಹಿಪ್ಪೆ ಮಾಡುವಂತಹ ಒಂದು ಪಾತ್ರವನ್ನ ಪ್ರಾಯಶಃ ಆ ಅಮೃತ ರೀತಿಯಲ್ಲಿ ಅವ್ರು ತೋರಿಸಿರೋದು ಅಸಾಧಾರಣ ಅಂತಲೇ ಅನ್ಸುತ್ತೆ. ಇನ್ನು ಕಾಮ ಈ ಸಾಕ್ಷಿಯಲ್ಲಿ ಬರುವಂತದ್ದು ಅಹಂಕಾರ, ನಾನು ಎಂಬುವ ಭಾವದ ಬಟ್ಟಿ ಇಳಿಸಿದ ರೂಪವೇ ಅದು ಅಮೃತಳಲ್ಲೂ ಒಂದು ರೀತಿ ಕಾಣಿಸುತ್ತೆ. ನಂಗೆ ಹೀಗಾಗೋಯ್ತು, ನಂಗೆ ಆ ವಿಕ್ಟಿಮೈಸ್ಡ್ ಫೀಲಿಂಗ್ ಅಂಡ್ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ಅನ್ನುವಂಥದ್ದು ಅಮೃತಳಲ್ಲೂ ಅದು ಕಾಣಿಸುತ್ತೆ. ಹೀಗೆ ಅನೇಕ ಆಯಾಮಗಳು ಕಂಡು ಬರುತ್ತವೆ. ಕೆಲವನ್ನ ಮಾತ್ರ ಇಲ್ಲಿ ಪ್ರಸ್ತುತಪಡಿಸೋದಕ್ಕೆ ಸಾಧ್ಯವಾಯಿತು. 7 ನಿಮಿಷ ಇದೆ. ಪ್ರಶ್ನೆಗಳನ್ನ ದಯಮಾಡಿ ಸಭಿಕರಲ್ಲಿ ಯಾರು ಬೇಕಾದ್ರೂ ಕೇಳಬಹುದು, ಪ್ರಶ್ನೆಗಳಿದ್ದಲ್ಲಿ. ಈ ಹುಟ್ಟು ಸಾವು, ತಂದೆ ತಾಯಿ, ಅದರ ಬಗ್ಗೆ ಚರ್ಚೆಯನ್ನ ಇದರಲ್ಲಿ ಯಾನದಲ್ಲೂ ಕೂಡ ಒಂದು ಮಟ್ಟಕ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ಕಾಲಬಾಹಿರವಾಗಿ ಹೋಗುವಂಥದ್ದು ಸಾವು ಅಂತಾದ್ರೆ, ಇಲ್ಲಿ ದೇಶದಲ್ಲಿ ಹೊರಗಡೆ ಹೋಗಿರುವಂಥದ್ದು ಅಂತ, ದೇ ಹ್ಯಾವ್ ಬಿಕಮ್ ಪರ್ಮನೆಂಟ್ಲಿ ಅವೇ ಫ್ರಮ್ ಅರ್ತ್, ಆ ಸ್ಪೇಸ್ ಶಿಪ್ ಅಲ್ಲಿ ಹೋಗಿರುವಂಥದ್ದು. ಮತ್ತೆ ತಂದೆ ತಾಯಿ ಅನ್ನುವಂಥವ್ರು ಯಾರು? ಬೀಜವನ್ನ ಪ್ರದಾನ ಮಾಡಿದವ್ರೆ, ಗರ್ಭವನ್ನ ಮಾಡಿದಂಥವ್ರೆ, ಅಂಡಾಂಶಗಳನ್ನ ಕೊಟ್ಟವ್ರೆ, ಅಥವಾ ಪ್ರೀತಿಯನ್ನ ತೋರಿಸಿದವ್ರೆ ಅಂತ ಭಾವನಾತ್ಮಕ ಪಿತೃಗಳು, ಅಥವಾ ಭೌತಿಕವಾದಂತಹ ಫಿಸಿಕಲ್ ಪೇರೆಂಟ್ಸ್, ಆರ್ ಬಯೋಲಾಜಿಕಲ್ ಪೇರೆಂಟ್ಸ್ ಆರ್ ಎಮೋಷನಲ್ ಪೇರೆಂಟ್ಸ್. ಆ ರೀತಿಯಾಗಿ ಅನೇಕ ಕಡೆ ಅವ್ರದ್ದು ಬಂದಿದೆ ಚರ್ಚೆ. ಮಂತ್ರದ ಬಗ್ಗೆ ತುಂಬ ಚರ್ಚೆ ಆಯಿತು. ಈಗ ಒಬ್ಬ ಒಳ್ಳೆಯ ಸಂಗೀತಗಾರ ರಾಗಬದ್ಧವಾಗಿ ಶ್ರುತಿಬದ್ಧವಾಗಿ ಒಂದು ಹಾಡು ಹೇಳ್ತಾ ಇರುವಾಗ ಶ್ರುತಿ ತಪ್ಪಿದರೆ ಹೇಗೆ ಒಂದು ನಮ್ಮನೆ ಅಪಸ್ವರ ಬರ್ತದೋ ಹಾಗೆ ಮಂತ್ರದ ಕಥಾನಾಯಕ ಒಬ್ಬ ಸಂಗೀತಗಾರ ಅವನನ್ನು ಅಪ್ಪಟ ಕಾಮಿ ಅಂತ ಒಂದು ಚಿತ್ರಿಸುವುದರಿಂದ ಒಂದು ನಮ್ಮನೆ ಅಪಸ್ವರ ಬಂದಾಗ ಕಾಣೋದಿಲ್ವೋ? ಯಾಕಂತ ಹೇಳಿದರೆ ಅವರ ಈ ಕಾಮದ ಸಂಬಂಧಂತಹ ಅದು ಅಗತ್ಯನೇ ಇರಲಿ, ಅಷ್ಟು ಚಂದವಾದ ಕಾದಂಬರಿ ಅದು. ಆ ಮೋಹನಲಾಲನ್ನು ಒಬ್ಬ ಕಾಮಿ ಅಂತ ನಾವು ಚಿತ್ರಿಸುವ ಅಗತ್ಯವಿತ್ತೋ? ಯಾಕಂತ ಹೇಳಿದರೆ ಹಾಗೆ ಮಾಡುವುದರಿಂದ ಏನಂತ ಹೇಳಿದರೆ ಸಂಗೀತಗಾರರೆಲ್ಲ ಕಾಮಿಗಳು ಅಂತ ಒಂದು ಸಂಗೀತಗಾರರು ಎಲ್ಲರೂ ಕಾಮಿಗಳು ಅಂತ ಅಲ್ಲಿ ಹೇಳಿಲ್ಲ. ರಾಜಾ ಸಾಹೇಬ್ರನ್ನ ನೋಡ್ತೀವಿ, ಅಲ್ಲಿ ಓಂಕಾರ ಬಾಬಾನ ನೋಡ್ತೀವಿ, ಟಿಫ್ನೆಸ್ ಅಂತವ್ರನ್ನ ನೋಡ್ತೀವಿ, ಎಲ್ಲರೂ ಹಾಗೆ ಅಂತ ಹೇಳಿಲ್ಲ. ಕೇಂದ್ರವಾಗಿ ದೇ ಹ್ಯಾವ್ ಝೂಮ್ಡ್ ಇನ್ ಇಂಟು ಒನ್ ಪರ್ಸನ್ ಅಂತ ನೋಡಬೇಕು ಅಷ್ಟೇ. ಇಂಡೈರೆಕ್ಟ್ ಆಗಿ ಅಂತ ಒಂದು ಭಾವನೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಇತ್ಲಾಗೆ ನೋಡಿ ಒಂದು ಇದು ಬಂತು, ಯಾವುದು ಯಕ್ಷಗಾನ ಕಲಾವಿದರ ಬಗ್ಗೆ ಒಂದು ಟೀಕೆ ಬಂತು. ಅದು ಜನರಲೈಸ್ ಆದಂತ ಎಷ್ಟು ದೊಡ್ಡ ಇದಾಯಿತು, ಗಲಾಟೆ ಆಯಿತು. ಅದು ಮಾಡದೇ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲ ಈ ರೀತಿ ಇವಾಗ ಕೈ ರಾಮಾಯಣದಲ್ಲಿ ಹಾಗೆ ಮಾಡಿದ್ರು, ಹಾಗಾಗಿ ತಾಯಂದ್ರ ಬಗ್ಗೆನೇ ನಮ್ಗೆ ಅಗೌರವ ಬರುತ್ತೆ ಅಂತ ಆಗ್ಬಿಡುತ್ತೆ.
ಏನಂದ್ರೆ ಆ ಮಂದ್ರ ಕಾದಂಬರಿಯಲ್ಲಿ ಮೋಹನ್ ಲಾಲ್ನ ಹಾಗೆ ಚಿತ್ರಿಸದೇ ಇದ್ದಿದ್ರೆ ಕಾದಂಬರಿಗೆ ಈ ಮಟ್ಟದ ಸಾಂದ್ರತೆ ಬರ್ತಿತ್ತಾ ಅಂತಲೂ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಏನಂದ್ರೆ ಒಂದು ಕಲಾಕೃತಿನಲ್ಲಿ ಏನಾಗುತ್ತೆ ಅಂದ್ರೆ ಒಳಿತು ಕೆಡುತು ಅಂತ ಹಾಗೆ ಮಾತ್ರ ಇರೋದಿಲ್ಲ. ಕೆಟ್ಟದನ್ನ ತೋರಿಸಿದಾಗ ನಮಗೆ ಈ ರೀತಿ ಮೋಹನ್ ಲಾಲ್ ಕೆಟ್ಟವನೇ ಈ ತರ ಪ್ರಶ್ನೆಗಳೆಲ್ಲ ನಾವು ಕೇಳಬೇಕಾಗಿರೋದು. ಅದರ ಮೂಲಕ ಆ ಕಾದಂಬರಿನಲ್ಲಿ ಬಂದಿರುವಂತಹ ಮೌಲ್ಯ ಏನು, ಅದರ ಮೂಲಕ ನಮಗ್ ಕಾಣಿಸುವಂತಹ ಬೆಳಕೇನು ಭೈರಪ್ಪನವ್ರು ಅಂತ ನೋಡಿದ್ರೆ ಜೀವನದಲ್ಲಿ ಹಾಗಾದ್ರೆ ಕೆಟ್ಟವ್ರು ಇಲ್ವೋ, ಸಂಗೀತಗಾರರಲ್ಲಿ ಅದು ಒಂದು ಪ್ರಶ್ನೆ ಅಲ್ವಾ, ಅದನ್ನ ಶೋಧಿಸ್ಬೇಕಲ್ವಾ. ಇವಾಗ ಕಲಾವಿದನ ಬದುಕಿಗೂ ಅವನು ಸೃಷ್ಟಿ ಮಾಡೋ ಕಲೆಗೂ ಯಾವ ರೀತಿಯಾದ ಘನಿಷ್ಠವಾದ ಸಂಬಂಧ ಇದೆ ಅಂತ ನಾವು ಅದನ್ನ ಸರಿಯಾಗಿ ಮುಖಾಮುಖಿ ಮಾಡಿ ನೋಡ್ಕೊಳ್ಬೇಕಲ್ಲ. ನಮಗ್ ಪ್ರಶ್ನೆ ಅದು ಅನ್ಕಂಫರ್ಟಬಲ್ ಅಂತ ನಾವು ಇಲ್ಲಲ್ಲೇ ತೆಗೆದು ಹಾಕೊಂಡು ಹೋದ್ರೆ ಅದಾಗೋದಿಲ್ಲ. ಮತ್ ಮೋಹನ್ ಲಾಲನನ್ನು ಅವನು ಸಂಗೀತಕ್ಕೆ ಎಷ್ಟು ಪ್ರಾಮಾಣಿಕವಾಗಿದ್ದ ಅಂತ ತೋರಿಸಿದ್ದಾರೆ. ಮತ್ತೆ ಅವನನ್ನ ಪೂರ್ತಿ ಕೆಟ್ಟ ಪಾತ್ರವಾಗೂ ಅಲ್ಲಿ ಚಿತ್ರಿಸಿದಿಲ್ಲ, ಅದು ನಮಗೆ ಗೊತ್ತಾಗತ್ತೆ. ಅವನು ಸಂಗೀತದ ವಿನಿಕೆಯಲ್ಲಿ ಎಷ್ಟು ಪ್ರಾಮಾಣಿಕನಾಗಿದ್ದ ಮತ್ತು ತನಗೆ ತಾನೇ ಹೇಗೆ ನಡ್ಕೊಳ್ತಿದ್ದ ಅಂತ ಈ ಎಲ್ಲ ಗ್ರೇ ಶೇಡ್ಸ್ ಅನ್ನು ಮಾಡಿದ್ರೇನೆ ಕಲಾಕೃತಿ ಆಗೋದು. ಮಂದ್ರ ಬಹಳ ಎತ್ತರವಾದ ಕಲಾಕೃತಿ ಅಂತ ಗೊತ್ತಾಗತ್ತೆ. ಇನ್ಯಾವುದಾದ್ರೂ ಪ್ರಶ್ನೆ ಇದೆಯಾ ಸರ್? ಭೈರಪ್ಪನವರ ನಾಯಿ ನೆರಳು ಕಾದಂಬರಿ ಇಲ್ಲಿ ಪ್ರಸ್ತುತ ಆಗಲಿಲ್ಲ. ಪ್ರಸ್ತುತವಾಯ್ತು. ನಾನು ಆವಾಗ ಸ್ವಲ್ಪ ಲೇಟ್ ಆಯ್ತೇನು. ಅದು ಬೇರೆ ಎಲ್ಲ ಕಾದಂಬರಿಗಳಿಗಿಂತ ಭಿನ್ನ ಎಂದು ನನ್ನ ಒಂದು ಅಭಿಪ್ರಾಯ. ತಾವೇನಾದ್ರೂ ಹೇಳಬಹುದೇ? ಪ್ರತಿಯೊಂದು ಭಿನ್ನವಾಗಿಯೇ ಇದೆ, ಪ್ರತಿಯೊಂದು ವೈಶಿಷ್ಟ್ಯವಿದ್ದೇ ಇದೆ, ಅದು ವಿಶೇಷವಾಗಿದೆ. ಹೌದು. ಏನಂದ್ರೆ ಭೈರಪ್ಪನವ್ರ ಕಾದಂಬರಿನಲ್ಲಿ ಸಾಹಿತ್ಯ ಪ್ರಕಾರದಲ್ಲಿ ಮ್ಯಾಜಿಕ್ ರಿಯಲಿಸಂ ಅಂತ ಕರಿತೀವಿ. ಪ್ರಾಯಶಃ ಅದಕ್ಕೆ ಪ್ರತಿನಿಧಿಯಾಗಿ ನಿಲ್ಬಲ್ಲುವಂಥದ್ದು ಮೇಲ್ನೋಟಕ್ಕೆ ಕಾಣುವಂಥದ್ದು ನಾಯಿ ನೆರಳು ಅಂತ. ಅವರು ಒಂದೊಂದು ಕಾದಂಬರಿನಲ್ಲೂ ಬೇರೆ ಬೇರೆ ಸಮಸ್ಯೆಗಳನ್ನ ತೆಗೆದುಕೊಂಡು ಟ್ರೀಟ್ ಮಾಡಿದ್ದಾರೆ. ಇದರಲ್ಲಿ ಆ ಪುನರ್ಜನ್ಮ ನಮ್ಗೆ ಆಗೋದೆ ಅಂತ ನಾವು ಒಪ್ಪೋದಾದ್ರೆ ಅಲ್ಲಿ ಬರಬಹುದಾದಂತಹ ಸಮಸ್ಯೆಗಳು ಯಾವುದಾದ್ರೂ ಒಂದು ಸಂಭಾವ್ಯತೆಯನ್ನ ನಾವು ಒಪ್ಪಿಕೊಂಡ್ರೆ ಅವಾಗ ಅದರ ಸುತ್ತಲೂ ತೆರೆಕೊಳ್ಳುವಂತಹ ಪ್ರಪಂಚ ಏನು ಅಂತ ಅಲ್ಲಿ ಚಿತ್ರಿಸಿದ್ದಾರೆ ಅಂತ ಕೇಳಿ. ಸರ್, ಭೈರಪ್ಪನವರ ಪರ್ವವನ್ನು ನೋಡಿದಾಗ ಭೈರಪ್ಪನವರಿಗೆ ಭೀಮನ ಮೇಲೆ ಒಲವು ಜಾಸ್ತಿ ಇದೆ ಅಂತ ಅನ್ಸುತ್ತಲ್ವಾ? ಅಲ್ಲಿ ಅವರು ಭೀಮನನ್ನ ಚಿತ್ರಿಸಿರುವ ರೀತಿಯನ್ನ ನೋಡಿದಾಗ ನನಗೆ ಭೈರಪ್ಪನವರ ಆ ಕಾದಂಬರಿಯಲ್ಲಿ ಭೀಮನೇ ಒಂದು ಹೀರೋ ಹಾಗೆ ಕಾಣಿಸಿದ್ದುಂಟು. ಅದ್ರ ಬಗ್ಗೆ ಖಂಡಿತ ಭೈರಪ್ಪನವರೇ ಎಷ್ಟೋ ಕಡೆ ಹೇಳಿದ್ದಾರೆ, ಎವ್ರಿ ಕ್ರಿಯೇಟಿವ್ ವರ್ಕ್ ಇಸ್ ಆಟೋಬಯೋಗ್ರಫಿಕಲ್ ಅಂತ. ಅವರ ಒಂದು ಫ್ಲೇವರ್ಸ್ ಯಾವ್ದಿರುತ್ತೆ, ಅವರ ಒಂದು ಮನೋಧರ್ಮ ಯಾವ್ದಿರುತ್ತೆ ಅದಲ್ಲಿ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಅವ್ರಿಗೆ ಭೀಮ, ಕುಂತಿ, ದ್ರೌಪದಿ, ಕೃಷ್ಣ ಇವ್ರ ಬಗ್ಗೆ ಹೆಚ್ಚಿನ ಆದರ ಗೌರವ ಇದ್ದ ಹಾಗೆ ಕಾಣಿಸುತ್ತೆ. ಅರ್ಜುನನ್ ಪಾತ್ರಕ್ಕೆ ಮತ್ತೆ ವ್ಯಾಸರ ಪಾತ್ರಕ್ಕೆ, ಶುಕನ ಪಾತ್ರಕ್ಕೆ ಒಂದು ಸ್ವಲ್ಪ ಅಲ್ಲಿ ಅನ್ಯಾಯವಾಗಿದೆ ಅಂತ ಹೇಳಬೇಕು. ಆದರೂ ತುಂಬಾ ಪ್ರಬುದ್ಧವಾಗಿ ಮಾಡಿದ್ದಾರೆ ಎಲ್ಲ ಪಾತ್ರಗಳ ಚಿತ್ರಣ. ಅರ್ಜುನ್ ಅವರಿಗೆ ಪ್ರಶ್ನೆ, ಸ್ವಲ್ಪ ವಿಷಯಾಂತರ ಆಗುತ್ತೋ ಅಥವಾ ವಿಷಯಕ್ಕೆ ಒಳಗಿದೆಯೋ ಗೊತ್ತಿಲ್ಲ, ಆದರೂ ಕೇಳ್ತೇನೆ. ಈಗ ನೀವು ಜರ್ಮನ್ ಲ್ಯಾಂಗ್ವೇಜ್ಗೆ ನಿರಾಕರಣವನ್ನು ಮಾಡಿದ್ರಿ. ಆಮೇಲೆ ಇಷ್ಟೊತ್ತು ನಾವು ರಸ, ಧ್ವನಿ, ಸಂಕೇತ ಇತ್ಯಾದಿಗಳನ್ನೆಲ್ಲ ಮಾತಾಡಿದ್ವಿ. ಅದನ್ನು ನೀವು ಅಲ್ಲಿ ತರುವಾಗ ಈ ರಸಕ್ಕೆ, ಧ್ವನಿ, ಸಂಕೇತ ಇದಕ್ಕೆ ಆ ಭಾಷೆಯಲ್ಲಿ ಅರ್ಥ ಆಗೋ ಹಾಗೆ ಅಲ್ಲಿ ಏನಾದ್ರು ನಿಮಗೆ ಅದು ಯಶಸ್ವಿ ಆಗಿದ್ದೀನಿ ಅನ್ನಿಸ್ತಾ ನಿರಾಕರಣದ ಮಟ್ಟಕ್ಕೆ ಹೇಗೆ ಅಂತ? ಏನಂದ್ರೆ ಧನ್ಯವಾದ ಅವರೇ. ನೀವು ನಿನ್ನೆ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ನಿಮ್ಮ ಇದರಲ್ಲಿ ಹರಟೆ ಕಟ್ಟೆಯಲ್ಲಿ. ಈ ನಿರಾಕರಣವನ್ನ ಮೊದಲು ನಾನು ಇಂಗ್ಲಿಷ್ಗೆ ಅನುವಾದ ಮಾಡಿಕೊಂಡೆ ಶಾಂತಕುಮಾರಿ ಅವರ ಜೊತೆ. ಯಾಕೆಂದ್ರೆ ಇಂಗ್ಲಿಷಿನ ಚೌಕಟ್ಟಿಗೆ ಅದು ತರುವಂಥದ್ದು ಸುಲಭ, ಯಾಕೆಂದ್ರೆ ನಮಗೆ ಹುಟ್ಟಿನಿಂದ ಆಡಿ ಗೊತ್ತಿರುವಂತಹ ಭಾಷೆ, ಮತ್ತೆ ಭಾರತೀಯರು ಎಲ್ರಿಗೂ ಸುಮಾರು ಜನಕ್ಕೆ ಅರ್ಥವಾಗುವಂತಹ ಭಾಷೆ. ಆದರೆ ಜರ್ಮನ್ಗೆ ಮಾಡುವಾಗ ನನ್ನಲ್ಲಿದ್ದಂತಹ ಮಿತಿ ಏನಂದ್ರೆ, ನಂದು ಒಂದು ಸ್ವಲ್ಪ ಥಿಯರಿಟಿಕಲ್ ಆಗಿ ಬುಕ್ಕಿಶ್ ಜರ್ಮನ್. ಆ ಆಡು ಭಾಷೆಯ ಆ ಸೊಗಡನ್ನ ತರಕ್ಕೆ ಅಲ್ಲಿಯ ನೇಟಿವ್ ಸ್ಪೀಕರ್ಸ್ ಯಾರಿದ್ರು ಅವರ ಸಹಾಯವನ್ನ ತಗೋಬೇಕಾಯ್ತು. ಆದ್ರೆ ಇಲ್ಲಿರುವಂತ ಎಷ್ಟೋ ಒಂದು ಪಾರಿಭಾಷಿಕ ಶಬ್ದಗಳು ಯಾವ್ದಿದೆ, ಧರ್ಮ, ಮೋಕ್ಷ, ಕರ್ಮ ಇತ್ಯಾದಿಗಳಿಗೆ ಸಮಾನಾರ್ಥಕವಾಗಿ ಆ ಕಾನ್ಸೆಪ್ಟ್ಸೇ ಅವರಲ್ಲಿದೆ ಇರೋದ್ರಿಂದ ಒನ್ ವರ್ಡ್ನ ಕಾಯಿನ್ ಮಾಡೋದು ಕಷ್ಟ, ಒಂದೇ ಪದದಲ್ಲಿ ಹೇಳೋದು ಕಷ್ಟ. ಎಲ್ಲದಕ್ಕೂ ಅದೇ ಸನ್ಯಾಸ, ಇದು ಯಾವುದೇ ಆಗ್ಲಿ, ಸನ್ಯಾಸ ಅನ್ನುವಂಥ ಆಶ್ರಮವೇ ಅಲ್ಲಿಲ್ಲ. ವಾನಪ್ರಸ್ಥ, ಸನ್ಯಾಸ ಎರಡೂ ಇಲ್ಲ ಪಾಶ್ಚಾತ್ಯ ಪ್ರಪಂಚದಲ್ಲಿ. ಬ್ರಹ್ಮಚರ್ಯ, ಗೃಹಸ್ಥ ಎರಡೇ ಇದೆ. ಹಾಗಾಗಿ ಎಷ್ಟೋ ಪಾಶ್ಚಾತ್ಯ ಸಂಸ್ಕೃತಿಗಳಲ್ಲಿ ರಿಟೈರ್ಮೆಂಟ್ ಏಜ್ ಅನ್ನುವಂಥದ್ದು ಇಲ್ಲ. ಅದು ಕೂಡ ನೋಡ್ತೀವಿ ಅಮೆರಿಕದಲ್ಲಿ ಎಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಓಲ್ಡ್ ಏಜ್ ನ್ಯಾಚುರಲಿ ಅನ್ನುವಂಥದ್ದು ವಾನಪ್ರಸ್ಥ, ಅದಿಲ್ಲ. ಸೊ ಹಾಗಾಗಿ ಈ ಎಷ್ಟೋ ಕಾನ್ಸೆಪ್ಟ್ಸೇ ಇಲ್ಲದೆ ಇರೋದ್ರಿಂದ ವಿವರಣಾತ್ಮಕವಾಗಿ ಎಷ್ಟೋ ಫುಟ್ ನೋಟ್ಸ್ನ ನಾವು ಕೊಡಬೇಕಾಗತ್ತೆ. ಮತ್ತೆ ಭಾರತೀಯ ಸಂಸ್ಕೃತಿಯ ಎಲ್ಲ ಆಯಾಮಗಳು ಕೂಡ ನಮಗೆ ತುಂಬಾ ಚೆನ್ನಾಗಿ ಅದು ಅಸಿಮ್ಯುಲೇಟ್ ಆಗಿಲ್ಲದೆ ಇದ್ರೆ ಎಷ್ಟೋ ಭೈರಪ್ಪನವರ ಕಾದಂಬರಿಗಳ ಲೇಯರ್ಸ್ ಅರ್ಥ ಆಗುವಂಥದ್ದು ಕಷ್ಟವೇ ಆಗತ್ತೆ.
ಆದರೂ ಕೂಡ ಆ ಒಂದು ಪ್ರಯತ್ನವನ್ನು ಮಾಡಿದೆ, ಮೂಲ ಶಬ್ದಗಳನ್ನ ಹಾಗೆ ಉಳಿಸ್ಕೊಂಡಿದೆ ಜರ್ಮನ್ ಅನುವಾದದಲ್ಲಿ, ಮತ್ತೆ ಫುಟ್ ಅಲ್ಲಿ ಸಾಕಷ್ಟನ್ನ ಕೊಟ್ಟಿದ್ದೀವಿ. ವಸ್ತುತಃ ಜರ್ಮನ್ ಅನುವಾದವನ್ನ ಅದೇ ನೀವು ಹೇಳಿದಾಗೆ ಭೈರಪ್ಪನವರ ಹುಟ್ಟದ ದಿನನೇ ಬಿಡುಗಡೆ ಮಾಡಿದ್ದಾಯ್ತು August 20th ಹೋದ ವರ್ಷ. ಅದನ್ನ ಅಲ್ಲಿ ಒಬ್ರು ಸಂಸ್ಕೃತ ಸ್ಕಾಲರ್ ಮಾರಿಯಾ ಶೀಸ್ಲಿಸ್ಟ್ ಅಂತ 87ನೇ ವರ್ಷದವರು, ನಾನು ಕೊಟ್ಟು 2 ದಿನಕ್ಕೆ ಇಡೀ ಕಾದಂಬರಿಯನ್ನು ಓದಿ ನನಗೆ ಪೂರ್ತಿ ಅದರದ್ದು ಅನಾಲಿಸಿಸ್ ಕಳಿಸಿದ್ರು. ಆದರೆ ಅವರು ಸಂಸ್ಕೃತಜ್ಞರು ಮತ್ತೆ ಕನ್ನಡವೂ ಕೂಡ ಅವ್ರಿಗೆ ಬರುತ್ತೆ, ಭಾರತೀಯತೆಯ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆ ತುಂಬಾ ಚೆನ್ನಾಗಿದೆ ಅವ್ರಿಗೆ. ಹಾಗಾಗಿ ಅವ್ರಿಗೆ ತುಂಬಾ ಅಪೀಲ್ ಆಯಿತು, ಜರ್ಮನ್ ಭಾಷೆಯಲ್ಲಿ ಈ ಒಂದು 200 ವರ್ಷದಿಂದ ಇಷ್ಟು ಆಳವಾದ ಮೌಲಿಕವಾದಂತಹ ಕಾದಂಬರಿ ಬಂದಿಲ್ಲ ಅಂತ ಅವರು ನನಗೆ ಹೇಳಿದ್ರು. ಆ ವಾಟ್ಸ್ಆ್ಯಪ್ ಮೆಸೇಜ್ ಕೂಡ ಇದೆ. ಹಾಗಾಗಿ ಆ ಮಾನವ ಸಾಮಾನ್ಯವಾದಂತಹ ಸಂವೇದನೆ ಇದ್ದವ್ರಿಗೆ ಇಲ್ಲಿ ಮೌಲ್ಯ ಕಂಡೇ ಕಾಣುತ್ತೆ ಅಂತ ಕಾಣಿಸುತ್ತೆ. ಆ ಅಡಾಪ್ಷನ್ ಪ್ರಾಬ್ಲಮ್ಮು, ಆ ರೀತಿ ಸಂಸಾರ ಸನ್ಯಾಸಗಳ ಮಧ್ಯೆ ಇರುವಂತಹ ಆ ದ್ವಂದ್ವ, ಇರ್ರೆಸ್ಪಾನ್ಸಿಬಿಲಿಟಿ, ಆ ರೀತಿಯಾದಂತಹ ಸಮಸ್ಯೆಗಳು ಆ ಎಲ್ಲ ಪ್ರಪಂಚದಲ್ಲಿ ಇರುವಂಥದ್ದೇ. ವಸ್ತುತಃ ಭೈರಪ್ಪನವರು ಹೇಳಿದ್ರು, ಈ ಒಂದು ಕಾದಂಬರಿ ನಿರಾಕರಣ ಬರೆಯೋದಕ್ಕೆ ಸ್ಫೂರ್ತಿ ಅವರು ಅಮೇರಿಕದ ಯಾವುದೋ ನ್ಯೂಸ್ ಪೇಪರಲ್ಲಿ ಯಾರೊಬ್ರು ತಂದೆ ತನ್ನ ಮಕ್ಕಳನ್ನ ಎಲ್ಲ ದತ್ತು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದು ಅದು ಸ್ಫೂರ್ತಿ ಸ್ಥಾನವಾಯಿತು ಅಂತ. ಸೊ ಇಟ್ಸ್ ಎ ಯೂನಿವರ್ಸಲ್ ಪ್ರಾಬ್ಲಮ್ ಅನ್ನುವಂಥದ್ದು, ಮತ್ತೆ ಎಲ್ಲ ಕಾಲದ ಎಲ್ಲ ದೇಶದ ಜನರಿಗೂ ಕೂಡ ಅದು ಚೆನ್ನಾಗಿ ತಲುಪತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸಮಯದ ನಿರ್ಬಂಧ ಇರೋದ್ರಿಂದ ಆಯೋಜಕರು ಒಪ್ಪಿದ್ರೆ ತಗೊಳ್ಬಹುದು. ಒಂದು ಪ್ರಶ್ನೆ ಹೇಳ್ಬೇಕಂತ ಮೇಲು ಅಂತ ನಂಗೆ ಅನಿಸ್ತು. ಬಹಳಷ್ಟು ಜನಕ್ಕೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂತಂದ್ರೆ, ಮೋಹನ್ ಲಾಲ್ ಮಂದ್ರದ ನಾಯಕ ಅಂತ ಇದೆ. ಮಂದ್ರದ ಒಂದು ಪಾತ್ರ ಭೈರಪ್ಪನವರ ಕಾದಂಬರಿಗಳನ್ನು ನೋಡಿದರೆ, ಆ ಮಟ್ಟಕ್ಕೆ ಶಾಂತರಸವನ್ನ ಕೇಂದ್ರದಲ್ಲಿ ಇಟ್ಕೊಂಡು ಯಾವ ಗಂಭೀರ ಕೃತಿಯನ್ನು ನೋಡಿದರೆ, ಪ್ರೊಟಗಾನಿಸ್ಟ್ ಅಂತೀವಲ್ಲ, ಮುಖ್ಯ ಪಾತ್ರಧಾರಿಯ ಹೊರತು ನಾಯಕ ಅಲ್ಲ. ನಾಯಕನನ್ನು ಆಶ್ರಯಿಸಿಕೊಂಡು ರಸಗಳಿದ್ದರೆ ಮಾತ್ರ ಅವನು ನಾಯಕ. ಹಾಗಲ್ಲದೆ 10 ಪಾತ್ರಗಳ ಜೊತೆಗೆ ಅದು ಒಂದು ಮುಖ್ಯ ಪಾತ್ರ. ಮತ್ತೆ ಭೈರಪ್ಪನವರ ಸಂಗೀತಗಾರರೆಲ್ಲ ಹೀಗೆ ಅಂತ ಇಡೀ ಮಂದ್ರದಲ್ಲಿ ಎಲ್ಲಿಯೂ ಹೇಳಿಲ್ಲ. ಮೊನ್ನೆ ಯಾರೋ ಪತ್ರಕರ್ತರು ಮಾಡಿದ್ದು ಅದು ತುಂಬ ಅಗ್ಗದ್ದು, ಕ್ಷುದ್ರದ್ದು. ಅದು ಸ್ವೀಪಿಂಗ್ ಸ್ಟೇಟ್ಮೆಂಟ್. ಅಗ್ಗದ ಪತ್ರಕರ್ತರ ಮಾತನ್ನ ಒಬ್ಬ ಮಹಾ ಕಾದಂಬರಿಕಾರ ಹೇಳದೇ ಇರೋ ಮಾತಿಗೆ ಸಮೀಕರಣ ಮಾಡಬಾರದು. ಮತ್ತೆ ಮಂದ್ರದ ಆ ಮೋಹನ್ ಲಾಲ್ ತಾನು ಹಾಗಿದ್ರಿಂದ ಏನಾದ ಅನ್ನೋದನ್ನು ತೋರ್ಪಡಿಸಿದ್ದಾರೆ. ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅವನೇನು ಉದ್ಧಾರ ಆಗಲಿಲ್ಲ. ಮತ್ತೆ ಪತಿತೆಯಾದರೂ ಕೂಡ ಉದ್ಧಾರವಾದಂತಹ ಅವಳು ಶಿಷ್ಯ ಇದ್ದಾಳಲ್ಲ ಮಧುಮಿತಾ, ಅಲ್ಲಿ ನಾವು ನೋಡ್ತೀವಿ. ಹೀಗಾಗಿ ದೊಡ್ಡ ಮಾರ್ಗವನ್ನು ತೋರ್ಪಡಿಸಿದ್ದಾರೆ. ಅದಕ್ಕೋಸ್ಕರ ನಾವು ಖಂಡಿತ ಮಂದ್ರದ ಬಗ್ಗೆ ಆಕ್ಷೇಪ ಮಾಡಬೇಕಾಗಿಲ್ಲ. ಎಷ್ಟೋ ಜನ ಸಂಗೀತಗಾರ ಮಾಡಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮುಟ್ಟು ನೋಡ್ಕೊಂಡ ಅಂತ ಹೇಳಬೇಕು. ನಾನು ಆ ಥರ ಬೇಕಾದಷ್ಟು ಜನ ಸಂಗೀತಗಾರನ ಕಂಡಿದ್ದೀನಿ. 10 ಪಟ್ಟು ಮೋಹನ್ ಲಾಲ್ ಆಗಿರೋರನ್ನ ನಾವು ಅವ್ರಿಗೆ ಬೆನ್ನು ಹಾಕ್ಕೊಂಡು ಬರಬೇಕಾಗಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಒಂದು ಪ್ರಶ್ನೆ, ಫಿಲಾಸಫಿ ವಿಚಾರದಲ್ಲಿ, ಹಿಸ್ಟ್ರಿ ವಿಚಾರದಲ್ಲಿ ನಾವು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಥರದ್ದು ಒಂದು ಕಾದಂಬರಿಗಳು ಟಾಪ್ ನಾಚ್ ಇರುತ್ತೆ. ನಾನು ದೂರ ಸರಿದರು ಅಂತ ಒಂದು ಕಾದಂಬರಿ ಓದಿದೆ. ಅಲ್ಲಿ ನನಗೊಂದು ಪ್ರಶ್ನೆ ಎದ್ದಿದ್ದು, ಆ ಕಾದಂಬರಿ ಕೊನೆ ಆದಾಗ ಅದರ ಮುಖ್ಯ ಪಾತ್ರ ವಿನೀತೆ ಮತ್ತು ಸಚ್ಚಿದಾನಂದ. ಸೊ ಏನಾಗುತ್ತೆ, ವಿನೀತೆ ಪಾತ್ರ ಎಷ್ಟು ಮೂರ್ಖಳಾಗಿ ಹೋಗ್ತಾಳೆ. ಅವಳು ಎಷ್ಟು ಫಿಲಾಸಫಿ ಸ್ಟೂಡೆಂಟ್ ಆಗಿದ್ರು ಕೂಡ ಎಷ್ಟು ತಿಳ್ಕೊಂಡಿರ್ತಾಳೆ. ಕೊನೆಯಲ್ಲಿ ಅವಳು ಜೀವನದ ಒಂದು ಗುರಿನೇ ಬರೀ ಅವನ್ನ ಸೇವೆ ಮಾಡಲಿಲ್ಲ, ನಿನಗೆ ಊಟ ಕೊಡಲಿಲ್ಲ, ನಿನ್ನ ಜೊತೆಗೆ ಬದುಕಲಿಲ್ಲ ಅಂತ. ಆ ಥರದ ಒಂದು ಯೋಚನೆ ಆ ಪಾತ್ರಕ್ಕೆ ಹೇಗೆ ಬರೋಕ್ಕೆ ಸಾಧ್ಯ? ಕೊನೆಗಳು ಸೂಸೈಡ್ ಸಹ ಮಾಡ್ಕೊಂಡ್ಬಿಡ್ತಾಳೆ, ಹುಷಾರು ತಪ್ಪಿ ಸತ್ತೋಗ್ತಾಳೋ ಏನೋ. ಅಂದರೆ ಒಂದು ಹೆಣ್ಣಿನ ಗುರಿ ಈ ಗಂಡನ ಸೇವೆ ಮಾಡೋದಾಗಿತ್ತ, ಆ ಯೋಚನೆ ಬಂತ ಅವಳಿಗೆ. ಯಾಕೆ ಪ್ರೇಮ ಅಂದರೆ ಅವಳು ಸ್ವಂತವಾದ ಬದುಕು ಕಟ್ಕೋಬೋದಿತ್ತು. ಅವಳು ಒಂದು ತತ್ವಶಾಸ್ತ್ರ ಓದಿರೋಂಥವಳಿಗೆ ಈ ಥರ ಮೋಸ ಮಾಡಿರೋ ಹೋಗಿರೋ ಗಂಡನ ಅವಶ್ಯಕತೆನೇ ಇರಲಿಲ್ಲ. ಅವಳು ಕೊನೆಗೆ ಆ ಥರ ಒಂದು ದುರಂತ ಮರಣ ತಲುಪಿದ್ದು ಅದು ಏನನ್ನ ಸೂಚಿಸುತ್ತೆ ಅಂತ. ಏನಂದ್ರೆ ಭಾವುಕ ಜೀವಿಗಳು ಮನುಷ್ಯರು ಅಂತ. ಬುದ್ಧಿ 2ನೇ ಸ್ತರದಲ್ಲಿ ಬರುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಮೇನ್ಲಿ ಎಮೋಷನಲಿ ಡ್ರಿವನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಥಿಯರಿಟಿಕಲ್ ಆಗಿ ಎಷ್ಟೇ ಫಿಲಾಸಫಿ ತತ್ವಶಾಸ್ತ್ರ ಓದಿದ್ರು ಅದನ್ನ ಅನ್ವಯಕ್ಕೆ ತರದೇ ಇದ್ರೆ, ಇಫ್ ಯು ಡೋಂಟ್ ಅಪ್ಲೈ ಟು ಅವರ್ ಲೈಫ್, ದುರಂತ ಉಂಟಾಗುತ್ತೆ ಅನ್ನುವಂಥದ್ದೇ ಗೊತ್ತಾಗುತ್ತೆ ನಮಗೆ. ಈಗ ಧರ್ಮರಾಜಂಗಾಗ್ಲಿ ಭೀಷ್ಮಂಗಾಗ್ಲಿ ಥಿಯರಿಟಿಕಲ್ ನಾಲೆಡ್ಜ್ ಏನು ಕಮ್ಮಿ ಇತ್ತು, ಅದರ ಆನ್ವಯಿಕತೆ ಯಾವ ರೀತಿಯಾಗಿ ಅಂತ ಗೊತ್ತಾಗದೇ ಇದ್ರೆ ಅನಾಹುತಗಳೇ ಆಗುತ್ತೆ ಅಂತ ಅಲ್ಲಿ ಹೆಣ್ಮಕ್ಳಿಗೆ ಓದಿದಾಗ ಅದೇ ಗಂಡು ಏನಾದ್ರೂ ಹತ್ರ ದುರಂತ ಮರಣ ಹೊಂದಿದ್ರೆ ನಮಗೆ ಪರವಾಗಿಲ್ಲ. ಇದು ಒಂಥರ ಹೇಗೆ ಅಂತ ಅಂದ್ರೆ
ನಮ್ಗೆ ಇರೋದೇ ಇದೊಂದು ದಾರಿ ಅಂತ ಸೂಚನೆ ಕೊಟ್ಟಂಗೆ ಆಗುತ್ತೆ ಅಂತ. ಯಾಕಂದ್ರೆ ನಮ್ಗೆ ಎಲ್ಲರೂ ಹೇಳೋದೆ ತ್ಯಾಗದ ಗುಣ, ಎಲ್ಲರೂ ಹೆಣ್ಮಕ್ಳು ತ್ಯಾಗ ಮಾಡೋದು ಎಲ್ಲ. ಇದು ಭೈರಪ್ಪನವ್ರ ಕಥೆಲೂ ಅದೇ ಬಂದಾಗ ಇವರು ಅದನ್ನೇ ಸೂಚಿಸ್ತಾ ಇದಾರಲ್ಲ ಅಂತ ಅನ್ಸುತ್ತೆ. ಗ್ರಹಭಂಗನೂ ಓದಿದ್ದೀನಿ, ಅದೆಲ್ಲ ಅದು ಅಟ್ಲೀಸ್ಟ್ ನಾರ್ಮಲ್ ಪಾತ್ರಗಳು, ಇವು ತಿಳ್ಕೊಂಡ ಪಾತ್ರಗಳು ಅಂತ. ಧನ್ಯವಾದಗಳು ಈ ಒಂದು ಅವಕಾಶಕ್ಕಾಗಿ. ಬಹಳ ಎಲ್ಲರೂ ಚೆನ್ನಾಗಿ ಸಂವಾದದಲ್ಲೂ ಪಾಲ್ಗೊಂಡು ನಮಗೂ ಭಾಗವಹಿಸಿದ್ರಲ್ಲಿ ಬಹಳ ಸಂತೋಷ ಇದೆ. ಮತ್ತೊಮ್ಮೆ ಮಂಗಳೂರು ಸಾಹಿತ್ಯ ಹಬ್ಬದ ಎಲ್ಲ ಆಯೋಜಕರಿಗೂ ಧನ್ಯವಾದನ ಸೂಚಿಸ್ತಾ ಇದ್ದೀವಿ. ನಮಸ್ಕಾರ. ಇದೀಗ ಚಿತ್ರಕಾರರಾದಂತಹ PN ಆಚಾರ್ಯರವರು ಈ ಸಂವಾದದ ಕುರಿತು ರಚಿಸಿದಂತಹ ಚಿತ್ರ ತಯಾರಾಗಿದೆ. ಎಲ್ಲರೂ ಅತ್ತ ದೃಷ್ಟಿ ಹಾಯಿಸಿ ಅವರಿಗೆ ಪ್ರೋತ್ಸಾಹದ ಕರತಾಡನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಭೈರಪ್ಪರವರ ಸಾಹಿತ್ಯದಲ್ಲಿ ಕಲೆ, ರುಚಿ, ಧ್ವನಿ ಮತ್ತು ಭಾರತೀಯತೆ ಎಂಬ ರೋಚಕ ಹಾಗೂ ಪೌಷ್ಟಿಕ ರಸಗಬ್ಬಿನ ಜಲ್ಲೆಯನ್ನು ನಮ್ಮ ವಕ್ತಾರರಾದಂತಹ ಶ್ರೀ ಅರ್ಜುನ್ ಭಾರದ್ವಾಜ್ರವರು ತಮ್ಮ ಪಾಂಡಿತ್ಯ ಹಾಗೂ ಜ್ಞಾನದ ಗಾಣದ ಸಂಸ್ಕರಣೆಗೆ ಗುರಿಯಾಗಿಸಿ ಅದರಿಂದ ಸ್ಫುರಿಸಿದ ಕಲಾರಸವನ್ನು ತಮ್ಮ ಮಹತ್ತರ ಅರಿವಿನೊಂದಿಗೆ ಸಮನ್ವಯಕಾರರಾದಂತಹ ಶ್ರೀ BN ಶಶಿಕಿರಣ್ ರವರು ಸೋಸಿ ನಮ್ಮೆಲ್ಲರಿಗೂ ಅರ್ಪಿಸಿ ನಮ್ಮ ಭೈರಪ್ಪನವರ ಸಾಹಿತ್ಯ ರಸತೃಷೆಯನ್ನು ತಣಿಸಿದ್ದಾರೆ. ನಿಮ್ಮೀರ್ವರಿಗೂ ಹಾರ್ದಿಕ ಧನ್ಯವಾದಗಳು. ಇದೀಗ ಗಣ್ಯರಿಗೆ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಂದ ಡಾಕ್ಟರ್ ನಂದನ್ ಪ್ರಭುರವರು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಸವಿನಯ ವಿನಂತಿ.